ಇಲ್ಲಿ ನೋಡು, ಹೀಗೆ ಕಲ್ ತೆಗಿಯೋ ಪರಿಸ್ಥಿತಿ ಬರಲ್ಲ. ಆಯ್ತದ್ಕೆ. ಹೌದು, ಕೇಳೋಕ್ ಮರ್ತಿದ್ದೆ, ನಿಮ್ದು ಯಾವ ಊರು? ಇದೇ ಊರಂದ್ರೆ ಬೇರೆ ಡೀಟೇಲ್ಸ್ ಎಲ್ಲ ಕೇಳ್ತಾರೆ. ನಮ್ದು ಈ ಊರಲ್ಲ ಅದ್ಕೆ, ತುಮಕೂರು. ಅಂದ್ರೆ ತುಮಕೂರು ನಿನ್ ತವ್ರ ಮನೆನಾ ಅತ್ತೆ ಮನೆನಾ? ಹುಟ್ಟಿದ್ದು ಹಾಸನದ ಹತ್ರ ಚಿಕ್ಕ ಹಳ್ಳಿಲಿ. ಅತ್ತೆ ಊರು ತುಮಕೂರ್ ಹತ್ರ ಒಂದ್ ಚಿಕ್ಕ ಹಳ್ಳಿ. ಓಹೋ, ನಿನ್ ಅಪ್ಪ ಏನ್ ಮಾಡ್ತಾರೆ? ವ್ಯವಸಾಯ. ಮತ್ತೆ ನಿನ್ ಮಾವನವರು? ನನ್ ಮಾವಂದು ವ್ಯಾಪಾರ. ಬಡ್ಡಿ ವ್ಯಾಪಾರನಾ? ಅಲ್ಲ, ವ್ಯಾಪಾರ ಅಂದ್ರೆ ಚಿಕ್ಕ ಚಿಲ್ಲರೆ ವ್ಯಾಪಾರ ಅಷ್ಟೇ. ಓಹೋ, ಚಿಲ್ಲರೆ ವ್ಯಾಪಾರನಾ? ನಿನ್ ಮಾವನವರು ಆ ಚಿಲ್ಲರೆ ವ್ಯಾಪಾರನ ದೊಡ್ಡ ವ್ಯಾಪಾರ ಮಾಡ್ಬೇಕು ಅಂದ್ರೆ ಅಷ್ಟೋ ಇಷ್ಟೋ ಸಾಲ ಬೇಕಾಗತ್ತಲ್ಲ. ನನ್ ಕೇಳಕ್ ಹೇಳು, ನಾನ್ ಕೊಡ್ತೀನಿ. ಇಲ್ ನೋಡು, ಬೇಕು ಅಂದ್ರೆ ಬಡ್ಡಿ ಎಲ್ಲರಿಗಿಂತ ₹1 ಕಡಿಮೆನೆ ತಗೋತೀನಿ. ನನ್ ಮಾವಂದು ಸಾಲ ಮಾಡೋ ಸ್ಥಾನ ಅಲ್ಲ. ಏನ್ ಹಾಗ್ ನೋಡ್ತಿದ್ಯಾ? ನಾಚಿಕೆ ಪಡ್ದೆ ಕೇಳಕ್ ಹೇಳು. ಸರಿ ಅದ್ಕೆ, ಹೇಳ್ತೀನಿ. ಸರಿ, ಹೋಗ್ ಕೆಲ್ಸ ಮಾಡ್ಕೊಳಮ್ಮ, ಕೆಲ್ಸ ಮಾಡ್ಕೊ, ಟೈಮ್ ವೇಸ್ಟ್ ಮಾಡ್ಬಾರ್ದು. ಸರಿ ಅದ್ಕೆ. ಯೋಚನೆ ಮಾಡೋಕ್ ಏನಿದೆ? ನೀವ್ ಒಳ್ಳೆ ಮನ್ಸಿಂದ ಒಂದೊಳ್ಳೆ ಕೆಲ್ಸ ಕೊಡಿಸ್ತಾ ಇದ್ದೀರಾ. ಬೇಡ ಅಂತ ಹೇಗ್ ಹೇಳ್ತೀವಿ? ಕೆಲ್ಸ ಅಷ್ಟೇ ಅಲ್ಲ, ಬೇಕಾದ್ರೆ ಸಾಲ ಕೂಡ ಕೊಡ್ತೀವಿ. ಬಡ್ಡಿ ₹5 ಅಷ್ಟೇ. ಅಕ್ಕಪಕ್ಕದವ್ರು ಒಬ್ರಿಗೊಬ್ರು ಇಷ್ಟ ಮಾತ್ರ ಸಹಾಯ ಮಾಡದೇ ಇದ್ರೆ ಹೇಗೆ? ತುಂಬಾ ಥ್ಯಾಂಕ್ಸ್ ಅದ್ಕೆ. ಸದ್ಯಕ್ಕೆ ಯಾವ ದುಡ್ಡು ಬೇಡ. ನೀವ್ ಕೇಳಿದ್ರಲ್ಲ, ನಮ್ಗದೇ 1 ಲಕ್ಷ. ತುಳಸಿ, ಲಕ್ಷ ಅಂದಾಗ ನೆನ್ಪಾಯ್ತು, ಆ ಟ್ರಾವೆಲ್ಸ್ ಕಂಪನಿಲಿ ನಿನ್ ಗಂಡಂಗೆ ಕೆಲ್ಸ ಕೊಡ್ಸ್ಬೇಕಂದ್ರೆ 10,000 ಕಟ್ಬೇಕಮ್ಮ. 10,000ನಾ? ಹೌದು, 10,000 ಕಟ್ಬೇಕು. ನೀವೇ ಅಲ್ವಾ ಹೇಳಿದ್ದು, ಮರ್ತೋಗಿರ್ತೀರ ಬಿಡಿ. ಆ 10,000ನ ನಾವೇ ಕಟ್ಟಿರ್ತೀವಮ್ಮ, ಆಮೇಲೆ ಬಡ್ಡಿ ಜೊತೆಗೆ ತೀರ್ಸಿದ್ರಾಯ್ತು ಬಿಡು. ಸರಿ ಅದ್ಕೆ. ಥ್ಯಾಂಕ್ಸ್ ಅಕ್ಕ. ಕೆಲ್ಸಕ್ಕೋಸ್ಕರ ಒದ್ದಾಡ್ತಿರೋ ಈ ಪರಿಸ್ಥಿತಿಲಿ ನಮ್ಗೆ ಒಳ್ಳೆ ಕೆಲ್ಸ ಕೊಡಿಸ್ತಿದ್ದೀರಾ. ಥ್ಯಾಂಕ್ ಯು ವೆರಿ ಮಚ್. ನಮ್ಮಲ್ಲೇ ಥ್ಯಾಂಕ್ಸ್ ಯಾಕಪ್ಪ? ತಿರ್ಗಿ ಸುಸ್ತಾಗಿರ್ಬೇಕು. ನೀವ್ ಹೋಗಿ ರೆಸ್ಟ್ ತಗೊಳ್ಳಿ. ಓಕೆ, ನಡಿ. ಏನ್ ವನಜ, ಟ್ರಾವೆಲ್ ಸೇರಕ್ 10,000 ಕಟ್ಬೇಕು ಅಂತ ಸುಳ್ಳು ಹೇಳಿದ್ಯಲ್ವಾ? ಮತ್ತೆ ಸುಮ್ನೆ ಕೆಲ್ಸ ಕೊಡಿಸ್ತೀರಾ ಹೇಗೆ? ಕನಿಷ್ಠ 10,000ನಾದ್ರೂ ಸಿಗ್ಬೇಕಲ್ವಾ? ನೀನ್ ಬದ್ಲಾಗಲ್ಲ. ಹೌದು, ನಾನ್ ಬದ್ಲಾಗಲ್ಲ, ನೀನೇ ಬದ್ಲಾಗ್ಬೇಕು. ಆಹಾ, ಸಖತ್ತಾಗಿದೆ. ಶ್ಯಾಮಕ್ ಫೋನ್ ಮಾಡ್ಬೇಕು. ಹಲೋ ಶ್ಯಾಮ, ತಿಂಡಿ ತಿಂದ್ಯಾ? ಇನ್ನೂ ಇಲ್ಲ ರೀ, ನೀವ್ ತಿಂದ್ರಾ? ತಿಂತಿದ್ದೀನಿ. ಟಿಫನ್ ಸಖತ್ತಾಗಿದೆ. ಚಟ್ನಿ ಅಂತೂ ಸೂಪರ್ ಆಗಿದೆ. ಥ್ಯಾಂಕ್ ಯು ರೀ. ನಿಮ್ಗೆ ಅಷ್ಟಿಷ್ಟ ಆಯ್ತು ಅಂದ್ರೆ ನನ್ ಹೊಟ್ಟೆನೆ ತುಂಬ್ತು. ಹಾಗಂತ ಈಗ ನೀನೇನ್ ಟಿಫನ್ ತಿನ್ನೋದ್ ಬಿಟ್ಬಿಡ್ತೀಯಾ? ತಿನ್ನು.
ಆಮೇಲೆ ತಿಂತೀನ್ರಿ. ತಿಂತೀನಿ ಅಂದ್ರೆ ಆಗಲ್ಲ, ಇವಾಗ್ಲೇ ತಿನ್ಬೇಕು. ಮೊದ್ಲು ನಿನ್ ಪ್ಲೇಟಿಗೆ ತಿಂಡಿ ಹಾಕೋ, ತಿಂತ ಮಾತಾಡ್ಬೇಕು. ಸ್ವಲ್ಪ ಹೊತ್ತಾದ್ಮೇಲೆ ತಿಂತೀನ್ರಿ. ಹಾಗಂದ್ರೆ ಆಗಲ್ಲ. ನೀನ್ ತಿಂದೇ ಇದ್ರೆ ನಾನು ಕೂಡ ತಿನ್ನಲ್ಲ. ಬೇಡ ಬೇಡ, ತಿಂತೀನಿ. ಒಂದ್ ನಿಮಿಷ ಇರಿ. ಪ್ಲೇಟಿಗೆ ಹಾಕೊಂಡ್ಯಾ? ಹಾಕೊಂಡೆ ಸರ್. ಬಾಯಿಗೆ ಹಾಕೊಂಡ್ಯಾ? ತಿಂತಿದ್ದೀನಿ, ಇರಿ. ಹೇಗಿದೆ ಟಿಫನ್? ಸೂಪರ್ ಆಗಿದೆ ಅಲ್ವಾ? ಹೌದು. ನಾನು ಕರೆಕ್ಟಾಗಿ ಹೇಳಿದೆ ತಾನೆ? ಹೌದು, ಕರೆಕ್ಟಾಗಿ ಹೇಳಿದ್ರಿ. ಒಂದ್ ನಿಮಿಷ. ಶ್ಯಾಮ, ನನಗೆ ಇನ್ನೊಂದು ರೈಡ್ ಬುಕ್ ಆಯ್ತು. ಓಕೆ, ನಾನು ಆಮೇಲೆ ಮಾತಾಡ್ತೀನಿ. ಬಾಯ್ ಬಾಯ್. ಹಲೋ ಸರ್. ಸರ್ ಎಲ್ಲಿದ್ದೀರಿ? ದೇವಸ್ಥಾನದ ಹತ್ರನಾ? ಓಕೆ ಸರ್, ಬರ್ತಿದ್ದೀನಿ. ಹಾ. ಇಷ್ಟು ಡಲ್ ಆಗಿದ್ದೀರಾ? ಏನಿಲ್ಲ ಪಲ್ಲವಿ, ನಿಮ್ ಮಾವ ಇನ್ನೂ ಬಂದಿಲ್ಲ. ಮಾವ ಬರ್ದೇ ಇದ್ರೆ ನೀನ್ ಯಾಕೆ ಡಲ್ ಆಗ್ಬೇಕು? ಯಾಕೋ ಗೊತ್ತಿಲ್ಲ, ಅವ್ರು ಬರೋದ್ ಸ್ವಲ್ಪ ಲೇಟ್ ಆದ್ರೆ ಏನೋ ಭಯ ಆಗತ್ತೆ. ಹೇಳಿದ ಟೈಮ್ಗಿಂತ ಸ್ವಲ್ಪ ಬೇಗ ಬಂದ್ರೆ ಖುಷಿ ಆಗತ್ತೆ. ಹೌದಾ? ಮತ್ತೆ ನಮ್ಮಪ್ಪ ಲೇಟಾಗಿ ಬಂದ್ರು ನಮ್ಮಮ್ಮಂಗೆ ಗಾಬರಿನೇ ಆಗಲ್ಲ? ಅವ್ರು ಬೇಗ ಬಂದ್ರು ಖುಷಿಯಾಗಿರಲ್ಲ. ಜೊತೆಗೆ ಅವ್ರೇನಾದ್ರೂ ಬೇಗ ಬಂದ್ರೆ ಬೈತಾರೆ. ಇನ್ನೊಂದು ಗಂಟೆ ಕಷ್ಟ ಪಡ್ಬೋದಲ್ವಾ, ಇನ್ನೊಂದು ಸ್ವಲ್ಪ ದುಡ್ಡು ಸಿಗುತ್ತೆ ಅಂತೆಲ್ಲ ಅಂತಾರೆ. ನೀವ್ ಯಾವತ್ತೂ ಮಾವ ನಂಗೆ ಅನ್ನಲ್ಲ ಅಲ್ವಾ? ಅಂದ್ರೆ ಅದು ನೀವಿಬ್ರು ಮಕ್ಳಲ್ವಾ, ನಿಮ್ಮನ್ ಚೆನ್ನಾಗಿ ಓದಿಸ್ಬೇಕಾದ್ರೆ ತುಂಬಾ ದುಡ್ಡು ಬೇಕಲ್ಲ. ತುಂಬಾ ದುಡ್ಡು ಸಂಪಾದನೆ ಮಾಡೋಕೆ ತುಂಬಾ ಕಷ್ಟ ಪಡ್ಬೇಕಲ್ಲ, ಅದಕ್ಕೆ ನಿಮ್ಮಮ್ಮ ಹಾಗೆ ಹೇಳ್ತಾರೆ. ನಾಳೆ ನಿಮಗೆ ಮಕ್ಳು ಹುಟ್ಟಿದ್ಮೇಲೂ ನೀವು ಕೂಡ ಮಾವನ್ ಹಂಗೆ ಬೈತೀರಾ? ಹೌದು. ನಿಮಗೆ ನಾಳೆ ಸ್ಕೂಲ್ ಇದೆಯೋ ಇಲ್ವೋ? ಆಯ್ತೆ. ಹಾಗಾದ್ರೆ ಹೋಗಿ ಮಲ್ಕೊಳ್ಳಿ, ಲೇಟ್ ಆಗ್ತಿದ್ಯಲ್ಲ, ಮತ್ತೆ ಬೇಗ ಹೇಳ್ಬೇಕಲ್ಲ. ಹೋಗಿ. ಸರಿ ಅತ್ತೆ. ಸರಿ ಅತ್ತೆ, ಬಾಯ್. ಗುಡ್ ನೈಟ್. ಬಾಯ್.
ಯಾಕೆ ಅಖಿಲ್ ಅವ್ರು ಇನ್ನೂ ಬಂದಿಲ್ಲ? ಒಂದ್ಸಲ ಫೋನ್ ಮಾಡಿ ನೋಡ್ತೀನಿ. ಹಲೋ, ಹಲೋ ರೀ, ಹೇಳು ಶ್ಯಾಮ. ರೈಡಲ್ಲಿದ್ದೀರಾ? ಇಲ್ಲ, ಹೇಳು. ನಾನು ಹೇಳೋದಲ್ಲ, ನೀವ್ ಹೇಳ್ಬೇಕು. ಯಾಕೆ ಲೇಟ್ ಆಗ್ತಿದೆ? ಬರ್ತಿದ್ದೀನಿ, 5 ನಿಮಿಷದಲ್ಲಿ ಬರ್ತೀನಿ. ಹಲೋ ಹಲೋ, ಬ್ರಹ್ಮ, ಈ ಹುಡುಗಿ ತುಳಸಿ ಅಂತ. ಇಲ್ಲಿ ನೋಡು, ಇವ್ರ ಹೆಂಡತಿ. ನನ್ ತಮ್ಮ ಬ್ರಹ್ಮಾಜಿ ಅಮ್ಮ. ನಮಸ್ತೆನಮ್ಮ. ನಮಸ್ತೆ. ಬ್ರಹ್ಮ, ಬಾ ಕಾಫಿ ತಗೋ. ನೀವು ಬನ್ನಿ, ನಿಮಗೆ ಕಾಫಿ ಕೊಡ್ತೀನಿ. ಸರಿ, ಬರ್ತೀವಕ್ಕ. ಬರ್ತೀವಿ. ಈ ಬಂಗಾರದ ಗೊಂಬೆನ ಟ್ರ್ಯಾಪ್ ಮಾಡಿ ಬಾಸ್ ಹತ್ರ ಕಳಿಸಿ ಲಕ್ಷಾಂತರ ರೂಪಾಯಿ ಸಂಪಾದನೆ ಮಾಡಬೇಕು. ಏನ್ ಬ್ರಹ್ಮ, ಯಾವ ಕೆಲ್ಸದ ಮೇಲೆ ಬಂದಿದ್ದೆ ಇಲ್ಲಿ? ಚಿಕ್ಕ ಕೆಲ್ಸದ ಮೇಲೆ ಬಂದೆ ಅಕ್ಕ, ಆದ್ರೆ ಇಲ್ಲಿ ಬಂದ್ಮೇಲೆ ಅದು ದೊಡ್ಡ ಕೆಲಸ ಆಗಿದೆ. ಒಂದಿನಕ್ಕೆ ಕೆಲಸ ಆಗುತ್ತೆ ಅನ್ಕೊಂಡೆ, ಆದ್ರೆ ಸ್ವಲ್ಪ ದಿನ ಇನ್ನು ಇಲ್ಲೇ ಇರ್ಬೇಕಾಗುತ್ತೇನೋ. ಇರು ಕಂದ, ನೀನಿರು. ಇಲ್ಲಿ ನಿನ್ಗೇನ್ ಕಷ್ಟ ಇದೆ? ನಿನ್ ಕೆಲ್ಸ ಆಗೋವರೆಗೂ ಇದೇ ಮನೇಲಿರು. ಥ್ಯಾಂಕ್ಸ್ ಅಕ್ಕ. ಥ್ಯಾಂಕ್ಸ್ ಅಂದ್ರೆ ಸಾಕಾಗತ್ತಾ? ಸ್ವಲ್ಪ ಖರ್ಚಾಗತ್ತೆ. ನಿನ್ ಕೆಲ್ಸ ಆಗೋವರೆಗೂ ನೀನು ಹೋಟೆಲಲ್ಲಿ ಇರ್ಬೇಕು ಅಂದ್ರೆ ದಿನಕ್ಕೆ ನಿಂಗೆ ಎಷ್ಟು ಖರ್ಚಾಗತ್ತೆ ಹೇಳು? ರೂಮ್ ರೆಂಟು ಊಟಕ್ಕೆಲ್ಲ ಸೇರಿ 2,000 ಆಗುತ್ತಕ್ಕ. ಮತ್ತೆ ಆ 2,000 ನನ್ಗೆ ಕೊಟ್ಟು ಇಲ್ಲೇ ಇರು. 2,000 ಏನಕ್ಕ? ನಾನ್ ಅಂದ್ಕೊಂಡ್ ಕೆಲ್ಸ ಪೂರ್ತಿ ಆದ್ರೆ ನೀವ್ ಆಡ್ತಾ ಇರಿ, ನಾನು ಈಗ್ಲೇ ಬರ್ತೀನಿ. ಓಕೆ. ಮತ್ತೆ 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 ಮಾಡು. ಮತ್ತೆ ಮಾಡು, ಮತ್ತೆ ಮಾಡು. ಸರಿ. ಬ್ರಹ್ಮಾಜಿ ಫೋನ್ ಮಾಡ್ತಿದ್ದಾನೆ ಅಂದ್ರೆ ಬಂಗಾರದ ಗೊಂಬೆ ಸಿಕ್ಕಿರ್ಬೇಕೇನೋ. ಹಲೋ ಹಲೋ ರಶೀದ್, ಬೋಲೋ ಭಯ್ಯ. ನಿನ್ ಹತ್ರ ಅರ್ಜೆಂಟ್ ಆಗಿ ಮಾತಾಡ್ಬೇಕು. ಮಾತಾಡು. ಫೋನಲ್ಲ, ಡೈರೆಕ್ಟ್ ಆಗಿ ಬಂದು ಮಾತಾಡ್ತೀನಿ. ಅಷ್ಟು ಇಂಪಾರ್ಟೆಂಟ್ ಮ್ಯಾಟ್ರಾ? ಎಲ್ಲದಕ್ಕಿಂತ ತುಂಬಾ ಇಂಪಾರ್ಟೆಂಟ್ ಮ್ಯಾಟರ್. ಅಂದ್ರೆ ಸಿಗ್ತೀನಿ. ಎಲ್ಲಿ ಸಿಗ್ತೀಯಾ? ನಿನ್ನಿಷ್ಟ ಭಯ್ಯ. ಓಕೆ ಓಕೆ ಭಯ್ಯ. 5 ಮಿನಿಟ್ಸ್ ಅಲ್ಲಿ ಅಲ್ಲಿರ್ತೀನಿ. ನೋ ಡೌಟ್, ಬಂಗಾರದ ಗೊಂಬೆ ಸಿಕ್ಕಿರ್ಬೇಕು. ವನಜಕ್ಕ, ಏನ್ ಕಾಂತ ಈಗ ಬಂದಿದ್ಯಾ? ಸಾಲ ಏನಾದ್ರು ಬೇಕಿತ್ತಾ? ಇಲ್ಲಕ್ಕ, ಸಾಲ ತೀರ್ಸಕ್ಕೆ ಅಂತಾನೆ ಬಂದೆ. ಸಾಲ ತೀರ್ಸೋದಕ್ಕೆ ಅಷ್ಟು ಅರ್ಜೆಂಟ್ ಯಾಕೆ ಕಾಂತ? ಪ್ರತಿ ತಿಂಗಳು ಬಡ್ಡಿ ಕೊಟ್ರೆ ಸಾಕಲ್ವಾ? ನಾನ್ ನಿಮ್ ಹತ್ರ ಏನು ಕೇಳಲಿಲ್ಲ ಅಲ್ವಾ? ನೀನ್ ಕೇಳ್ದೆ ಇದ್ರು ನಮಗ್ ಬಡ್ಡಿ ಹೆಚ್ಚಾಗತ್ತಲ್ಲಕ್ಕ. ತಗೊಳಕ್ಕ, ಅಸ್ಲ 50,000, ಬಡ್ಡಿ 15,000, ಒಟ್ಟು 65,000. ಬಡ್ಡಿ 15,000ನಾ? 16,000 ಅಲ್ವಾ? 16,000ನಾ? 15,000 ಅಂದ್ರಲ್ಲ ನಮ್ ಪಕ್ಕದ ಮನೆ ರಾಮು. ರಾಮು ಅಂದ್ರೆ ವರ್ಧಮ್ಮನ್ ಮಗನಾ? 10ನೇ ಕ್ಲಾಸಲ್ಲಿ ಇದಾನಲ್ಲ, ಅವನೇನಾ? ಹೌದು, ಅವನೇ. ಅವನ್ ಮುಖ, ಅವನ್ಗೆ ಲೆಕ್ಕ ಸರಿಯಾಗಿ ಮಾಡಕ್ ಬರಲ್ಲ ಅನ್ಸತ್ತೆ. ನಿನ್ಗೆ ಅರ್ಥ ಆಗೋ ಹಾಗೆ ನಾನ್ ಹೇಳ್ತೀನಿ ಕೇಳು. ಇಲ್ಲಿ ನೋಡು, ನೀನ್ ತಗೊಂಡಿದ್ದು 50,000. ತಗೊಂಡು 6 ತಿಂಗಳಾಯ್ತು. 6 ತಿಂಗಳಿಗೆ 5 ರೂಪಾಯಿ ಬಡ್ಡಿ ಸೇರ್ಸಿದ್ರೆ ಇಲ್ಲಿ ನೋಡು 16,000 ಆಯ್ತು. ಅಸಲ 50,000, ಬಡ್ಡಿ ಎಲ್ಲ ಸೇರ್ಸಿದ್ರೆ 16,000, ಅಂದ್ರೆ 66,000. ಹೌದಾ? ಮತ್ತೆ ರಾಮು ಯಾಕೆ 15,000 ಅಂತ ಹೇಳ್ದ? ಮಗು ಅಲ್ವಾ, ತಪ್ಪು ಲೆಕ್ಕ ಮಾಡಿರ್ತಾನೆ. ಆ ಹುಡ್ಗ ತಪ್ಪು ಹೇಳಿಲ್ಲ ಅದ್ಕೆ.
ಕರೆಕ್ಟಾಗಿ ಲೆಕ್ಕ ಮಾಡಿದ್ದಾನೆ. ಕರೆಕ್ಟಾ? ಕರೆಕ್ಟ್ ಹೇಗಾಗತ್ತಮ್ಮ? ತೋರಿಸ್ತೀನಿ ರೀ. ನಿಮ್ ಹತ್ರ ತಗೊಂಡಿದ್ದು ಅಸಲು 50,000. 5 ರೂಪಾಯಿ ಬಡ್ಡಿ ಅಂದ್ರೆ 6 ತಿಂಗಳಿಗೆ 15,000 ಆಗುತ್ತೆ. ನೋಡಿ. ಹೌದು, 15,000. ಮತ್ತೆ ನನ್ನ ಫೋನಲ್ಲಿ ಯಾಕೆ 16,000 ತೋರಿಸ್ತು? ನನ್ನ ಫೋನಲ್ಲಿ ಕ್ಯಾಲ್ಕುಲೇಟರ್ ಸರಿಯಾಗಿ ಕೆಲಸ ಮಾಡ್ತಿಲ್ಲ ಅನ್ಸತ್ತೆ. ತುಂಬಾ ಥ್ಯಾಂಕ್ಸ್ ತುಳಸಿ. ಸಮಯಕ್ಕೆ ಸರಿಯಾಗಿ ಬರ್ದೇ ಇದ್ರೆ ಕಾಂತನ್ ಹತ್ರ 1,000 ರೂಪಾಯಿ ಹೆಚ್ಚಿಗೆ ತಗೊಳ್ತಿದ್ದೆ. ಆ ಪಾಪ ನಂಗ್ ತಾಗ್ತಿದ್ದ ಹಾಗೆ ನೀನ್ ಬಂದ್ ಕಾಪಾಡ್ದೆ. ನೀನ್ ಹೋಗಿ ಕೆಲ್ಸ ನೋಡ್ಕೊಳಮ್ಮ, ಹೋಗು. ಸರಿ ಅದ್ಕೆ. ಸಿಕ್ದ ಹಾಗೇನೆ. ಹಾಗಂದ್ರೆ ನೀನ್ ಆ ಹುಡುಗಿನ ನೋಡಿದ್ಯಾ? ಕಣ್ಣಾರೆ ನೋಡಿದೀನಿ. ಅಷ್ಟ್ ಮಾತ್ರ ಅಲ್ಲ, ಮಾತು ಆಡಿದೀನಿ. ಬರೀ ಮಾತಾಡೋದಲ್ಲ ಬಾಸ್, ಇನ್ ಮುಂದೆ ದಿನಾ ಮಾತಾಡ್ತಾನೇ ಇರ್ತೀನಿ. ಹೌದಾ? ಎಲ್ಲಿ ನೋಡ್ದೆ? ಆ ಹುಡುಗಿನ ಎಲ್ಲಿ ನೋಡ್ದೆ? ಅದನ್ನ ಮಾತ್ರ ಹೇಳಲ್ಲ. ಯಾಕೆ? ಹೇಳಿದ್ರೆ ಏನಾಗುತ್ತೆ? ಏನಾದ್ರೂ ಆಗ್ಬೋದು. ಅಂದ್ರೆ ನೀನ್ ಆ ಹುಡುಗಿ ಅಡ್ರೆಸ್ ಕೊಟ್ರೆ ನಾನು ಅವಳನ್ನ ಕಿಡ್ನಾಪ್ ಮಾಡಿ ಕರ್ಕೊಂಡೋಗಿ ನಮ್ ಬಾಸಿಗೆ ಕೊಟ್ಟು ದುಡ್ಡನ್ನ ನಾನು ಒಬ್ನೇ ತಗೋತೀನಿ ಅನ್ಕೊಂಡಿದ್ಯಾ? ಆ ಕರ್ಕೊಂಡೋದ್ರು ನಮ್ ಬಾಸ್ ಒಪ್ಪಲ್ವಲ್ಲ. ಆ ಹುಡುಗಿ ಇಷ್ಟಪಟ್ಟು ತನ್ನ ಹತ್ರ ಬರಬೇಕು ಅಂತ ಹೇಳಿದ್ರಲ್ಲ. ಅದಕ್ಕೆ ಆ ಹುಡುಗಿ ಅಡ್ರೆಸ್ ನಾನು ನಿನಗೆ ಹೇಳಲ್ಲ ಅಂತ ಹೇಳಿದ್ದು. ನಿನ್ಗೆ ಹುಡುಗಿರ್ನ ಹೇಗೆ ಹ್ಯಾಂಡಲ್ ಮಾಡಬೇಕು ಗೊತ್ತಿಲ್ಲ. ಆ ಹುಡುಗಿ ನಿನ್ ದಾರಿಗೆ ಬರೋ ತನಕ ಪೇಷನ್ಸ್ ಅಲ್ಲಿ ವೆಯ್ಟ್ ಮಾಡೋದು ನಿನ್ಗಾಗಲ್ಲ. ಅದೇ ನಾನಾದ್ರೆ ಹುಷಾರಾಗಿ ಆ ಹುಡುಗಿ ಹತ್ರ ಮಾತಾಡಿ ದಿನಕ್ಕೂ ಪರಿಚಯ ಹೆಚ್ಚು ಮಾಡ್ತಾ ನಿಧಾನವಾಗಿ ದಾರಿ ಕರ್ಕೊಂಡು ಬರ್ತೀನಿ. ಓಕೆ, ನೀನ್ ಹೇಗಾದ್ರೂ ಮಾಡಿ ಆ ಹುಡುಗಿನ ದಾರಿಗೆ ತಂದ್ಬಿಡು. ಆದಷ್ಟು ಬೇಗ ಆ ಹುಡುಗಿನ ಕರ್ಕೊಂಡೋಗಿ ಬಾಸ್ ಕೈಲಿಟ್ಟೆ ಅಂದ್ರೆ ನಮ್ಮ ಕೈಗೆ ಲಕ್ಷ ಲಕ್ಷ ದುಡ್ಡು ಬರುತ್ತೆ. ಬರೋದ್ರಲ್ಲಿ 50% ನನಗ್ ಬರ್ಬೇಕು. 50% ಆಗಲ್ಲ. ಆಗಲ್ವಾ? 50% ನಿನಗೆ ಕೊಡಕ್ಕಾಗಲ್ಲ. 60% ನಿನಗೆ ಕೊಡ್ತೀನಿ. 40% ಮಾತ್ರ ನಾನು ತಗೋತೀನಿ. ಯಾಕಂದ್ರೆ ಆ ಹುಡುಗಿ ಎಲ್ಲಿದ್ದಾಳೆ ಅಂತ ಕಂಡಿಡ್ದಿದ್ದು ನೀನೇ ಅಲ್ವಾ? ನಾನು ಜಸ್ಟ್ ಟ್ರಾನ್ಸ್ಪೋರ್ಟ್ ಮಾಡ್ತಿದ್ದೀನಿ ಅಷ್ಟೇ. ಅಣ್ಣ, ಏನಮ್ಮ? ಮಸಾಜ್ ಏನಣ್ಣ? ನೀವು ಮಸಾಜ್ ಸೆಂಟ್ರಲ್ಲಿ ಏನಾದ್ರೂ ಪಾರ್ಟ್ ಟೈಮ್ ಜಾಬ್ ಮಾಡ್ತೀರಾ? ಅದು ಮಸಾಜ್ ಸೆಂಟರ್ ಅಲ್ಲಮ್ಮ, ಅದು ಪ್ರಕೃತಿ ಚಿಕಿತ್ಸಾಲಯ. ಅಲ್ಲೆಲ್ಲ ಬೆನ್ನು ನೋವಾದವರು, ಜಾಯಿಂಟ್ ಪೇಯ್ನ್ ಆದವರು, ಲಕ್ವಾ ಹೊಡೆದು ಕೈಕಾಲು ಸಮಸ್ಯೆ ಆದವರು ಅಲ್ಲಿಗೆ ಬರ್ತಿರ್ತಾರಮ್ಮ. ಹಾಗೆ ಬಂದವರಿಗೆ ಡಾಕ್ಟರ್ ಹೇಳೋ ಆಯುರ್ವೇದ ಮೆಡಿಸಿನಿಂದ ಮಸಾಜ್ ಮಾಡ್ತೀನಿ ನಾನು. ಹಾಗೆ ಆಯಿಲ್ ಮಸಾಜ್ ಮಾಡಿದ್ರೆ ವಾತ ಎಲ್ಲ ವಾಸಿ ಆಗತ್ತಾ ಅಣ್ಣ? ವಾಸಿ ಆಗುತ್ತಮ್ಮ. ಮಸಾಜ್ ಮಾಡಿದಕ್ಕೆ ಅವ್ರು ಕೊಡೋ ದುಡ್ಗಿಂತ ನಾವು ಹಾಗೆ ಮಸಾಜ್ ಮಾಡೋದ್ರಿಂದ ಈ ಕೈಕಾಲ್ ಬಿದ್ದು ಹೋದವರು ಎದ್ದು ಓಡಾಡ್ತಾರನ್ನೋ ತೃಪ್ತಿಗೋಸ್ಕರ ನಾನಲ್ಲಿ ಕೆಲಸ ಮಾಡ್ತೀನಮ್ಮ. ಹಾಗೆ ಆಯುರ್ವೇದಿಕ್ ಆಯಿಲ್ಸ್ ಇಂದ ಮಾವಂಗೂ ಮಸಾಜ್ ಮಾಡಿಸಿದ್ರೆ ಮಾವನು ಎದ್ದು ಓಡಾಡ್ತಾರೇನೋ? ಅಣ್ಣ, ನಿಮ್ ಜೊತೆ ನಾನು ಅಲ್ಲಿಗೆ ಬಂದು ಆ ಟ್ರೀಟ್ಮೆಂಟ್ ಹೇಗ್ ಮಾಡ್ತಾರೋ ನೋಡ್ಬೋದಾ? ಅಯ್ಯೋ, ಅದ್ಯಾಕೆ ಕೇಳ್ತೀಯಮ್ಮ, ಬಂದು ನೋಡ್ಬೋದು. ಒಂದ್ 5 ನಿಮಿಷ ಇರಿ ಅಣ್ಣ, ನಾನು ಈಗ್ಲೇ ಬರ್ತೀನಿ. ಸರಿನಮ್ಮ. ಯಾವಾಗಿಂದ ನಿಮ್ಗೆ ಈ ತರ ಆಗುತ್ತಣ್ಣ? 4-5 ತಿಂಗಳಿಂದ ಆಗ್ತಿದೆಯಮ್ಮ. ಸ್ವಲ್ಪ ಕಷ್ಟ ಆಗೋ ಕೆಲಸ ಮಾಡಿದಾಗ ಹೀಗ್ ತುಂಬಾ ಆಯಾಸ ಆಗುತ್ತಮ್ಮ. ಹಾಗಾದ್ರೆ ಇವತ್ತಿಂದ ನೀವು ಕಷ್ಟ ಆಗೋ ಕೆಲಸ ಮಾಡ್ಬೇಡಿ ಅಣ್ಣ. ನಾನ್ ಮಾಡ್ದಿದ್ರು ನೀನ್ ಅದಕ್ಕೆ ಸುಮ್ಮನೆ ಬಿಡಲ್ವಲ್ಲಮ್ಮ. ಸತ್ಯಣ್ಣ, ಸುಸ್ತು ಕಡಿಮೆ ಆಯ್ತಾ? ಶುರು ಮಾಡ್ತೀಯಾ? ಆಗ್ಲಿ. ಅಣ್ಣ, ನೀವ್ ಸ್ವಲ್ಪ ಹೊತ್ತು ಕೂತಿರಿ. ಮಸಾಜ್ ಮಾಡದೆ ಇಲ್ಲಿ ಕೂತಿದ್ರೆ
ಇವ್ರು ಕಾಯ್ಬೇಕಲ್ಲಮ್ಮ. ಹಾಗಾದ್ರೆ ನಿಮ್ ಬದಲು ನಾನ್ ಮಾಡ್ತೀನಿ. ನೀನಾ? ಯಾಕೆ ಅಣ್ಣನಿಗೋಸ್ಕರ ಅಷ್ಟು ನಾನ್ ಮಾಡ್ಬಾರ್ದಾ? ನಾನ್ ಮಸಾಜ್ ಮಾಡ್ತೀನಿ, ನೀವ್ ಕೂತ್ಕೊಳ್ಳಿ ಅಣ್ಣ, ಕೂತ್ಕೊಳ್ಳಿ. ಒಬ್ಬ ಹಾಯ್ ಅನ್ನಿಸ್ತಿದೆ ಸತ್ಯಣ್ಣ. ಈಗ ನೋವು ಸ್ವಲ್ಪ ಕಡಿಮೆ ಆಯ್ತು. ಅಲ್ಲಿ ಅದೇ ನೋವು ಪೂರ್ತಿ ಕಡಿಮೆ ಆಯ್ತು ಸತ್ಯಣ್ಣ. ನೀವು? ನಾನೇ ಅಣ್ಣ, ಸತ್ಯ ಅಣ್ಣನ್ ತಂಗಿ. ಓಹೋ. ನಮ್ಮ ಅಣ್ಣಂಗ್ ಸ್ವಲ್ಪ ಸುಸ್ತಾಗ್ತಿದೆ, ಅದಕ್ಕೆ ನಾನೇ ಮಾಡ್ತಿದ್ದೀನಿ. ತುಂಬಾ ಚೆನ್ನಾಗಿ ಮಾಡ್ತೀಯಮ್ಮ. ನಿನ್ನ ಕೈಲಿ ಏನೋ ಸಂಜೀವಿನಿ ಇರೋ ಆಗಿದೆ. ಆ ಧನ್ವಂತರಿ ಕರುಣೆ ನಿನ್ ಮೇಲೆ ತುಂಬಾ ಇದೆ. ಅದಕ್ಕೆ ತಿಂಗಳಾದ್ರೂ ಕಡಿಮೆ ಆಗದಿರೋ ಈ ನೋವು 5 ನಿಮಿಷಕ್ಕೆ ಕಡಿಮೆ ಆಯ್ತು. ನನಗನ್ಸುತ್ತೆ ನೀನು ಮಾರುವೇಷದಲ್ಲಿರೋ ಆಯುರ್ವೇದಿಕ್ ಡಾಕ್ಟ್ರೇನೋ ಅಂತ. ಹಾಗೇನೂ ಇಲ್ಲ, ನಮ್ಮೂರಲ್ಲಿ ಶಿವಯ್ಯ ಮತ್ತೆ ಶೇಷಯ್ಯ ಅಂತ ಆಯುರ್ವೇದ ವೈದ್ಯರಿದ್ದಾರೆ. ಅವ್ರು ಹೀಗೆ ಎಣ್ಣೆ ಮಸಾಜ್ ಮಾಡಿ ಚಿಕಿತ್ಸೆ ಮಾಡೋದ್ನ ನಾನು ಚಿಕ್ಕವಳಿಂದ ನೋಡ್ತಾ ಬಂದಿದ್ದೀನಿ. ಏನಾದ್ರೂ ಆಗ್ಲಮ್ಮ, ಒಟ್ನಲ್ಲಿ ನನಗೆ ಮಸಾಜ್ ಮಾಡಿ ನಾನು ನೋವು ಕಡಿಮೆ ಮಾಡಿದೆ. ಸಂತೋಷ ತಾಯಿ. ಇನ್ನು 1 ವಾರ 15 ದಿನ ಇಲ್ಲೇ ಇರಬೇಕಾಗತ್ತೆ ಅನ್ಕೊಂಡೆ. ನಿನ್ ಪುಣ್ಯದಿಂದ ಏ ತುಳಸಿ, ನನ್ ಪಾಡಗ್ ನಾನು ದುಡ್ಡು ಮಾಡ್ಕೊಳ್ತಿದ್ರೆ ಮಧ್ಯದಲ್ಲಿ ಬಂದು ಲೆಕ್ಕ ಮಾಡಿ ನನಗ್ 1000 ರೂಪಾಯಿ ನಷ್ಟ ಮಾಡ್ತೀಯಾ? ಈಗ ನೋಡು, ಆ 1000ನ ನಿನ್ ಹತ್ರ ಹೇಗ್ ತಗೋತೀನಿ. ಅಮ್ಮ ತುಳಸಿ, ಏನ್ ಮಾಡ್ತಿದ್ಯಮ್ಮ? ಏನಿಲ್ಲ ಅತ್ತಿಗೆ, ಅವರು ಡ್ಯೂಟಿಗೆ ಹೋಗಕ್ ರೆಡಿ ಆಗ್ತಿದ್ದಾರೆ, ನಾನು ಟಿಫನ್ ರೆಡಿ ಮಾಡ್ತಿದ್ದೆ. ಹೌದಾ? ನಂಗೊಂದ್ ಚಿಕ್ಕ ಸಹಾಯ ಮಾಡ್ತೀಯಮ್ಮ? ಹೇಳಿ ಅತ್ತಿಗೆ. ನಾನ್ ಹೀಗೆ ಕೇಳ್ತಿದ್ದೀನಿ ಅಂತ ಏನು ಅನ್ಕೋಬಾರ್ದು. ನಾನೇನು ಅನ್ಕೊಳಲ್ಲ, ಕೇಳಿ. ಅಪ್ಪಿತಪ್ಪಿನೂ ಅನ್ಕೋಬಾರ್ದು. ಹಾಗೇನ್ ಅನ್ಕೊಳಲ್ಲ, ಹೇಳಿ. ನಿನ್ನ ನನ್ ಸ್ವಂತ ನಾದ್ನಿ ಅನ್ಕೊಂಡು ಮುಜುಗರ ಇಲ್ದೆ ನಿನ್ನ ಹತ್ರ ಕೇಳ್ತಿದ್ದೀನಿ. ಹಾಗೆ ಅನ್ಕೊಂಡ್ ಕೇಳಿ. ಏನಿಲ್ಲಮ್ಮ, ನಾಳೆ ಹಬ್ಬ ಅಲ್ವಾ? ಹೊಸ ಸೀರೆ ಉಟ್ಕೊಂಡು ದೇವಸ್ಥಾನಕ್ ಹೋಗೋದು ನನ್ಗ ಅಭ್ಯಾಸ. ಅಂಗಡಿಗೆ ಹೋಗಿ ಹೊಸ ಸೀರೆ ತಗೊಳ್ಳೋಣ ಅಂದ್ರೆ ನನ್ಗ ಆಗ್ಲೇ ಇಲ್ಲ. ಮೊನ್ನೆ ತಾನೇ ನೀನು 2 ಸೀರೆ ತಗೊಂಡೆ ಅಂತ ಹೇಳಿದ್ಯಲ್ಲ, ಅದ್ರಲ್ಲಿ ನನಗೊಂದ್ ಕೊಟ್ರೆ ಹಬ್ಬ ಆಗ್ತಿದ್ ಹಾಗೆ ತಕ್ಷಣ ವಾಪಸ್ ಕೊಡ್ತೀನಿ. ಅದಕ್ಕೆ ಇಷ್ಟ ಮುಜುಗರ ಯಾಕತ್ಗೆ? ಅವ್ 2 ಸೀರೆನೂ ತೋರಿಸ್ತೀನಿ, ನಿಮ್ಗೆ ಯಾವ್ದು ಇಷ್ಟನೋ ಅದನ್ನ ತಗೊಳ್ಳಿ. ನನ್ನಮ್ಮ ಸ್ವಂತ ನಾದ್ನಿಗಿಂತ ಹೆಚ್ಚು ಪ್ರೀತಿ ತೋರಿಸ್ತೀಯಲ್ಲ, ತಗೊಂಡ್ ಬಾರಮ್ಮ. ಹೋಗಿ 2 ಸೀರೆನೂ ತಗೊಂಡ್ ಬಾ. ಸರಿ. ತಗೊಳ್ಳಿ, ನೋಡಿ, ತಗೊಳ್ಳಿ. ಇದೆಷ್ಟು? 800 ರೂಪಾಯಿ. ಓ, 800? ಮತ್ತೆ ಇದೆಷ್ಟು? 1000. 1000ನಾ? ತುಂಬಾ ಚೆನ್ನಾಗಿದೆ, ತುಂಬಾ ತುಂಬಾ ಚೆನ್ನಾಗಿದೆ. ಸರಿ, ಇದನ್ನ ತಗೊಂಡು ಹೋಗ್ತೀನಮ್ಮ. ಸರಿ ಅದ್ಕೆ. ಹಬ್ಬ ಆದ್ಮೇಲೆ ಚೆನ್ನಾಗಿ ಒಗ್ದು ಇಸ್ತ್ರಿ ಮಾಡಿ ನನ್ನ ಹತ್ರನೇ ಇಟ್ಕೋತೀನಿ. ನಿಂಗೆ ಯಾವಾಗ ಬೇಕೋ ಅವಾಗ ಕೇಳು, ಕೊಡ್ತೀನಿ. ಸರಿ ಅದ್ಕೆ. ಏನ್ ಸರಿ ಅದ್ಗೆ? ಗೋಡೆಗೆ ಹಾಕಿರೋ ಸುಣ್ಣ ನನ್ನ ಹತ್ರ ಬಂದ್ ವಸ್ತು ತಿರುಗ್ ಬರಲ್ಲ.
ಬರ್ತೀನಮ್ಮ. ಅದು ನನ್ನ ತಮ್ಮ ಡ್ಯೂಟಿಗೆ ಹೊರಡೋ ಟೈಮ್ ಆಗ್ತಿದ್ಯಲ್ಲ, ನೀನು ಬೇಗ ಬೇಗ ಟಿಫಿನ್ ರೆಡಿ ಮಾಡು. ಆ, ಈ ರೂಮಲ್ಲಿ ಕೇಕ್ ಯಾರು ಇಟ್ಟಿದ್ದು? ನಾನೇ ಇಟ್ಟೆ ಅತ್ತೆ. ನೀನಿಟ್ಯಾ? ಯಾಕಿಟ್ಟೆ ಐಶ್ವರ್ಯ? ಏನಕ್ಕೆ ಅಂದ್ರೆ ಇವತ್ತು ಏನು ಅಂತ ಮರ್ತೋಗ್ಬಿಟ್ರಾ? ನನಗ್ ನೆನ್ಪಾಗ್ತಿಲ್ಲ ಐಶ್ವರ್ಯ. ನೀನ್ ಮರ್ತಿರೋ ಅತ್ತೆ ಮರ್ತಿರಲ್ಲ ಬಿಡು. ಅಲ್ವಾ ಅತ್ತೆ? ನಿಮಗ್ ನೆನ್ಪಿದೆ ಅಲ್ವಾ ಇವತ್ತೇನು ಅಂತ? ಏನಮ್ಮ ಇವತ್ತು? ನೀವ್ ಕೂಡ ಮರ್ತ್ಬಿಟ್ರಾ ಅತ್ತೆ? ಇವತ್ತು ನಮ್ ಅಖಿಲ್ ಬರ್ಡೇ ಅಲ್ವಾ? ಅಖಿಲ್ ಮನೆ ಬಿಟ್ಟು ಹೋಗಿರೋದಕ್ಕೆ ಅವನ್ ಬರ್ಡೇ ಕೂಡ ಮರ್ತೋಗ್ಬಿಟ್ಟಿದ್ದೀರಾ ನೀವು. ಅಖಿಲ್ ಈ ಮನೆ ಬಿಟ್ಟು ಹೋದ್ನಲ್ಲ ಅನ್ನೋ ನೋವಲ್ಲಿ, ಮಾವಂಗೆ ಹೀಗೆಲ್ಲ ಆಯ್ತಲ್ಲ ಅನ್ನೋ ನೋವಲ್ಲಿ ಬರ್ಡೇ ಮರ್ತೋಗಿದ್ದೀರಾ. ಹೋದ್ ವರ್ಷ ಎಲ್ರೂ ಸೇರಿ ಅಖಿಲ್ ಬರ್ಡೇನ ಎಷ್ಟು ಚೆನ್ನಾಗಿ ಮಾಡಿದ್ವಿ. ಹೋದ್ ವರ್ಷ ಎಲ್ಲ ಸಂತೋಷವಾಗಿ ನಡೀತು. ಈ ವರ್ಷ ಕೇಕ್ ಕಟ್ ಮಾಡೋದಕ್ಕೆ ಅಖಿಲೇ ಮನೇಲಿಲ್ಲ. ಅಖಿಲ್ ಇಲ್ಲದೆ ಇದ್ರು ಅಖಿಲ್ ಬರ್ಡೇ ಮಾತ್ರ ನಮ್ಮ ಮನೇಲೇ ಆಗುತ್ತೆ ಅತ್ತೆ. ಅದಕ್ಕೆ ನಾನೇ ಕೇಕ್ ತಂದಿದ್ದು. ಅಖಿಲ್ ಇಲ್ಲೇ ಇದ್ದಾನೆ ಅನ್ಕೊಂಡು ನೀವೇ ಕೇಕ್ ಕಟ್ ಮಾಡಿ ಅಖಿಲ್ಗೆ ಹ್ಯಾಪಿ ಬರ್ಡೇ ಅಂತ ಹೇಳಬೇಕು. ತಗೊಳ್ಳಿ ಅತ್ತೆ, ಕಟ್ ಮಾಡಿ. ಕಟ್ ಮಾಡಿ ಅತ್ತೆ. ನನ್ನಿಂದ ಆಗಲ್ಲ ಐಶ್ವರ್ಯ. ನನಗೆ ಕಟ್ ಮಾಡಕ್ಕಾಗಲ್ಲ. ಅಕ್ಕ ನೋಡಿದ್ಯಲ್ಲ, ಅತ್ತೆ ನೋವಲ್ಲಿ ಕೇಕ್ ಕಟ್ ಮಾಡಲ್ಲ ಅಂತಿದ್ದಾರೆ. ಶ್ಯಾಮ ಅವರು ಎಲ್ಲಿದ್ದಾರೆ ಅಂತ ಆ ಬ್ರಹ್ಮಂಗೆ ಗೊತ್ತಾಗಿದೆ ಅನ್ನೋ ವಿಷಯ ನನಗೆ ತಿಳ್ಸಕ್ಕೆ ಅಂತಾನೆ ಅವನು ಫೋನಿಂದ ಶ್ಯಾಮ ಅಖಿಲ್ನ ತೋರಿಸ್ತಿದ್ದಾನೆ. ಅವ್ರ ಮುಂದೆ ಮಾತಾಡಕ್ ಇಷ್ಟ ಇಲ್ಲದೆ ಫೋನ್ ಕಟ್ ಮಾಡ್ತಿದ್ದಾನಾ, ಅಥವಾ ರೇಟ್ ಜಾಸ್ತಿ ಮಾಡೋದಕ್ಕೆ ಫೋನ್ ಕಟ್ ಮಾಡ್ತಿದ್ದಾನಾ? ಛೆ, ಹಲೋ ಬ್ರಹ್ಮ. ಅವರೇ ಅಲ್ವಾ ಮೇಡಮ್ ನಿಮಗೆ ಬೇಕಾಗಿದ್ದು? ಹೌದು ಅವರೇ. ಅವ್ರೆಲ್ಲಿದ್ದಾರೆ? ಇಲ್ಲೇ ಒಂದ್ ಕಡೆ ಇದ್ದಾರೆ. ಅದೇ ಎಲ್ಲಿ? ಹೇಳಲ್ಲ ಮೇಡಮ್. ಅವ್ರು ಎಲ್ಲಿದ್ದಾರೋ ನಿಮಗೆ ಹೇಳಲ್ಲ. ಹೇಳಿದ್ರೆ ನೀವ್ ಆವೇಶದಲ್ಲಿ ಇಲ್ಲಿಗೆ ಬರ್ತೀರಿ. ನಿಮ್ಮನ್ನ ನೋಡಿ ಅವ್ರು ಓಡ್ ಹೋಗ್ತಾರೆ. ಅವ್ರನ್ನ ಹಿಡಿಯೋಕೆ ಅಂತ ನಾವು ಮತ್ತೆ ಕಷ್ಟಪಡಬೇಕು. ಮೇಡಮ್ ನಿಮಗೊಂದು ನಿಜ ಹೇಳ್ಬಿಡ್ತೀನಿ ಕೇಳಿ. ಕೈಗೆ ಸಿಕ್ಕಿರೋ ಹಕ್ಕಿಗೆ ಹಾರ್ ಹೋಗೋ ಅವಕಾಶ ಕೊಟ್ರೆ ಜೀವನದಲ್ಲಿ ಅದು ಮತ್ತೆ ನಮಗ್ ಸಿಗಲ್ಲ. ಅದಕ್ಕೆ ಅವ್ರೆಲ್ಲಿದ್ದಾರೆ ಅನ್ನೋ ವಿಷಯನ ನಾನ್ ನಿಮಗೆ ಹೇಳಲ್ಲ. ಆದ್ರೆ ಆ ಹುಡುಗಿ ಹತ್ರ ಇರೋ ಫೋನ್ ಮಾತ್ರ ಖಂಡಿತ ತಂದು ನಾನು ನಿಮ್ ಕೈಗೆ ಒಪ್ಪಿಸ್ತೀನಿ. ಆ ಫೋನ್ ನನ್ನ ಕೈಗೆ ಬಂದ್ಮೇಲೆ ನಾವು ರೇಟ್ ಮಾತಾಡ್ಕೊಳ್ಳೋಣ. ಆ ರೇಟ್ ಓಕೆ ಆದ್ರೆ ಆ ಫೋನ್ ನಾನು ನಿಮಗೆ ಕೊಡ್ತೀನಿ.
ಇಲ್ಲ ಅಂದ್ರೆ ಆ ಫೋನ್ ಯಾರಿಗೆ ಕೊಡ್ಬೇಕೋ ಅವ್ರಿಗೆ ಕೊಡ್ತೀನಿ. ಬೇಡ, ಆ ಫೋನ್ ಯಾರಿಗೂ ಕೊಡ್ಬೇಡ. ಆಗುತ್ತೆ, ರೇಟ್ ಜಾಸ್ತಿ ಆಗುತ್ತೆ. ನೀನ್ ಕೇಳಿದಷ್ಟು ನಾನು ಕೊಡ್ತೀನಿ. ನಿನಗೆ ಎಷ್ಟು ಬೇಕೋ ಅಷ್ಟು ಕೊಡ್ತೀನಿ. ಫೋನ್ ಮಾತ್ರ ನನಗೆ ಕೊಡ್ಬೇಕು. ಓಕೆ ಮೇಡಮ್, ನಿಮಗೆ ಕೊಡ್ತೀನಿ. ಇಡ್ತೀನಿ. ಬಾಯ್ ಮೇಡಮ್. ಅವನ್ ಎಷ್ಟು ಕೇಳಿದ್ರೂ ಸೆಟಲ್ ಮಾಡಿ ಆ ಫೋನ್ನ ತಗೋಬೇಕು. ಇಲ್ದಿದ್ರೆ ನನ್ನ ಕತೆ ಮುಗಿಯುತ್ತೆ. ಎಷ್ಟು ದುಡ್ಡು ಕೊಡೋಕ್ಕೂ ರೆಡಿ ಇದ್ದಾರೆ ಅಂದ್ರೆ ಖಂಡಿತವಾಗ್ಲೂ ಅವ್ರಿಗೆ ಸಂಬಂಧಪಟ್ಟಿದ್ದೇನೋ ಆ ಫೋನಲ್ಲಿದೆ. ನೋಡ್ಬೇಕು. ಬಂದ್ರಿ? ಜಸ್ಟ್ ಬಂದೆ. ಬಾಗ್ಲ ಹಾಕಿತ್ತಲ್ಲ, ಹೇಗ್ ಬಂದ್ರಿ? ಹೌದು, ಬಾಗ್ಲ ಹಾಕಿತ್ತು. ಸುಮ್ನೆ ಹಾಗೆ ಎಳೆದಿತ್ತಷ್ಟೇ. ಕರೆದೆ, ನಿಮಗ್ ಕೇಳಿಸಿಲ್ಲ, ಅದಕ್ಕೆ ಯಾರು ಇಲ್ವನಂತ ಒಳಗ್ ಬಂದೆ. ಇಲ್ಲ, ನನ್ ಬಾಗ್ಲ ಹಾಗೆ ಹಾಕಿಲ್ಲ, ಚಿಲ್ಕ ಹಾಕಿದ್ದೆ. ಇಲ್ಲಮ್ಮ, ಚಿಲ್ಕ ಹಾಕಿರ್ಲಿಲ್ಲ. ಜಸ್ಟ್ ಹಾಗೆ ಹೇಳ್ಕೊಂಡಿದೀರಾ ಅನ್ಸುತ್ತೆ. ಅಲ್ಲ, ಚಿಲ್ಕ ಹಾಕಿರೋ ಮನೆ ಒಳಗಡೆ ನಾನ್ ಹೇಗ್ ಬರಕ್ಕಾಗತ್ತೆ? ನಾನೇನ್ ಕಳ್ಳ ಅಲ್ಲ ಅಲ್ವಾ, ಹೊರಗಿಂದ ಚಿಲ್ಕ ತಕೊಂಡ್ ಬರೋದಕ್ಕೆ. ಚಿಚಿ, ನೀವು ಕಳ್ಳ ಅಂತ ನಾನು ಹೇಳ್ತಿಲ್ಲ. ನೀವ್ ಅಂದ್ರೂ ಕೂಡ ನಾನ್ ಕಳ್ಳ ಅಲ್ಲಮ್ಮ. ನಾನು ರಾಜಮಾರ್ಗದಲ್ಲೇ ಡೋರ್ ತೆಗೆದು ಒಳಗಡೆ ಬಂದೆ ಅಷ್ಟೇ. ನಿನ್ನ ಕರ್ದೆ, ನಿನ್ನ ಕೇಳಿಸ್ಲಿಲ್ಲ ಅನ್ಸುತ್ತೆ. ಎಲ್ಲಿದ್ಯಾ ಅಂತ ನೋಡ್ತಿದ್ದೆ, ಅಷ್ಟ್ರಲ್ಲಿ ನೀನೇ ಬಂದೆ. ನೀವ್ ನನ್ನ ಕರೆದ್ರಾ? ಹೌದಮ್ಮ, ಕರ್ದೆ. ನಿಮ್ಗೆ ಕೇಳಿಸಿಲ್ಲ ಅನ್ಸುತ್ತೆ. ಹಾಗೆ ಆಗಿರತ್ತೆ. ನಮ್ಮ ಅಕ್ಕಂಗೆ ತರಕಾರಿ ತಗೊಳ್ಳೋದಕ್ಕೆ ಹೋಗಕ್ ಆಗಲ್ವಂತೆ, ಅದಕ್ಕೆ ಈ ಲಿಸ್ಟ್ ಬರ್ದ್ ಕೊಟ್ಲು, ನೀವು ತರ್ಬೇಕಂತೆ. ಸರಿ, ತಗೊಂಡ್ ಬರ್ತೀನಿ. ಬರ್ತೀನಮ್ಮ. ಅಮ್ಮ, ಒಳಗಿಂದ ಚಿಲ್ಕ ಹಾಕೊಳ್ಳಿ. ಈ ಮಧ್ಯ ಕಳ್ರ ಹಾವಳಿ ಜಾಸ್ತಿ ಆಗಿದೆ. ಏನ್ ಸಿಕ್ಕಿದ್ರು ಎತ್ಕೊಂಡು ಹೋಗ್ತಾರೆ. ಅದು ಅಲ್ಲದೆ ನಿಮ್ ಫೋನ್ನ ಇಲ್ಲೇ ಚಾರ್ಜಿಗೆ ಬೇರೆ ಹಾಕಿದೀರಾ. ಜೋಪಾನ. ಒಂದ್ ನಿಮಿಷ. ಅತ್ತೆ ಅತ್ತೆ ಅತ್ತೆ. ಏನ್ರು? ಅತ್ತೆ, ನಿನಗ್ ಹಾಡ್ ಹೇಳಕ್ ಹೋಗ್ತಿದ್ದಂತೆ? ನಾನಾ? ಈಗ ಹಾಡ್ತೀನಾ? ಹೌದು, ಅದನ್ನ ರೆಕಾರ್ಡ್ ಕೂಡ ಮಾಡ್ತಾರಂತೆ. ನಾನ್ ಹಾಡ್ ಹಾಡೋದೇನು, ಅದನ್ ರೆಕಾರ್ಡ್ ಮಾಡೋದೇನು? ಯಾರ್ ಹೇಳಿದ್ದು? ನಮ್ಮ ಬ್ರಹ್ಮಾಜಿ ಮಾವ ಹೇಳಿದ್ರು. ನಾನ್ ಹಾಡ್ ಹಾಡ್ತೀನಿ ಅಂತ, ಅದನ್ನ ರೆಕಾರ್ಡ್ ಮಾಡ್ತೀನಿ ಅಂತ ನಿಮ್ ಮಾವ ಯಾಕೆ ಹೇಳ್ತಾರೆ? ಅವರಿಗೆ ನಾನೇ ಹೇಳಿದ್ದು. ನೀವ್ ಹೇಳಿದ್ರಾ? ಹೌದು. ಸೋಷಿಯಲ್ ಮೀಡಿಯಾಗ್ ನಿನ್ ಹಾಡನ್ನ ಅಪ್ಲೋಡ್ ಮಾಡ್ಬೇಕು ಅನ್ಕೊಂಡ್ವಲ್ವಾ? ಹೌದು, ಅನ್ಕೊಂಡಿದ್ದೆ. ಆದ್ರೆ ಈಗ ಮಾಡ್ಬೇಕು ಅಂತ ಅನ್ಕೊಂಡಿಲ್ವಲ್ಲ. ಇವತ್ತು ತುಂಬಾ ಒಳ್ಳೆ ದಿನ ಅಂತೆ. ಮೊದಲನೇ ಸಾಂಗ್ ರೆಕಾರ್ಡ್ ಮಾಡಿದ್ರೆ ಒಳ್ಳೇದು ಅಂತ ಇವ್ರ ಮಾವ ಹೇಳಿದ್ರು. ಹಾಗಾದ್ರೆ ಕ್ಯಾಮ್ರಾ ತನ್ನಿ, ರೆಕಾರ್ಡ್ ಮಾಡೋಣ ಅಂತಂದೆ. ಬ್ರದರ್ ಹೇಳಿದ್ರು, ಸೊ ನನ್ ಕ್ಯಾಮ್ರಾ ಜೊತೆ ಬಂದ್ಬಿಟ್ಟೆ. ಸಡನ್ ಆಗಿ ಹೀಗ್ ಹಾಡ್ ಹಾಡ್ಬೇಕು ಅಂದ್ರೆ ಕಷ್ಟ ಆಗತ್ರಿ.
ನಿನ್ಗೇನ್ ಕಷ್ಟ ಅತ್ತೆ? ಯಾವಾಗ ಹಾಡಿದ್ರು ಚೆನ್ನಾಗಿ ಹಾಡ್ತೀಯ. ಹೌದು, ನಿದ್ರೆ ಲೆಬ್ಸಿ ಕೇಳಿದ್ರು ಕೂಡ ನೀನು ಅದ್ಭುತವಾಗಿ ಹಾಡ್ತೀಯ. ಸರಿ, ಯಾವ ಹಾಡು ಹಾಡೋದು? ನಿನ್ನಿಷ್ಟ. ನಿಂಗೆ ಇಷ್ಟ ಆಗಿರೋ ಒಂದೊಳ್ಳೆ ಹಾಡಾಡತ್ತೆ. ಸರಿ, ಅದನ್ನೇ ಹಾಡ್ತೀನಿ. ಬ್ರದರ್, ನೀವು ವಿಡಿಯೋ ಸ್ಟಾರ್ಟ್ ಮಾಡಿ. ಹಾ, ಸ್ಟಾರ್ಟ್ ಮಾಡ್ತೀನಿ. ಹೋಗ್ಬೇಕಮ್ಮ, ಹೋಗ್ಬೇಕು. ನಿನ್ನನ್ ಬಿಟ್ರೆ ಅವ್ರಿಗಾದ್ರೂ ಯಾರಿದ್ದಾರೆ ಹೇಳು? ನೀನು ಖಂಡಿತ ಹೋಗ್ಬೇಕು. ಅಮ್ಮಂಗೋಸ್ಕರ ಹೋಗ್ತಿರೋದು ನಿಜ ಆಗಿದ್ರು ನನ್ ಮನ್ಸೆಲ್ಲ ಇಲ್ಲೇ ಇರುತ್ತೆ ಅತ್ತೆ. ಮಾವ ಹೇಗಿದಾರೋ, ಮಾವಂಗೆ ಟೈಮ್ಗೆ ಮೆಡಿಸಿನ್ ಕೊಡ್ತಿದಾರೋ ಇಲ್ವೋ ಅಂತ ಟೆನ್ಷನಲ್ಲೇ ಇರ್ತೀನಿ. ಯಾವ್ದೋ ಕೆಲ್ಸದಲ್ಲಿ ನೀವು ಟ್ಯಾಬ್ಲೆಟ್ ಕೊಡೋದಕ್ಕೆ ಮರ್ತೋಗ್ತೀರಾ ಅನ್ನೋದೇ ನನ್ ಭಯ. ಆ ಟ್ಯಾಬ್ಲೆಟ್ನ ಒಂದಿನ ಕೂಡ ಮರ್ತ್ಬಿಟ್ರೆ ಪ್ರಾಣಕ್ಕೆ ಅಪಾಯ ಅಂತೆ. ಅದಕ್ಕೆ ನಿಮ್ಗೆ ಈಸಿ ಆಗ್ಲಿ ಅಂತ ಆ ಟ್ಯಾಬ್ಲೆಟ್ಸ್ ಎಲ್ಲ ತೆಗೆದು ಆ ಬಾಕ್ಸಲ್ಲಿ ಹಾಕಿದೀನಿ. ದಿನ ಬೆಳಗ್ಗೆ ಸಂಜೆ ಮರಿದೆ ಕೊಡಿ. ಸರಿನಮ್ಮ, ಮರಿದೆ ಖಂಡಿತ ಕೊಡ್ತೀನಿ. ಅಂದ್ರೆ ನಾನು ಹೇಳಿದ್ದು ಕೊಡೋದೇನೋ 1000 ಆದ್ರೂ ಕೊಟ್ಟಿದ್ರೆ ಒಂದ್ ಸೀರೆನಾದ್ರೂ ತಗೋತಿದ್ಲಲ್ಲ ಅಂತ. 500 ರೂಪಾಯಿ ಏನ್ ಬರತ್ ನೀನೇ ಹೇಳು? ಆದ್ರೆ ಈಗ ನನ್ನ ಹತ್ರ 500 ಅಷ್ಟೇ ಇರೋದು ವನಜ, ಅದಕ್ಕೆ 500 ಕೊಟ್ಟೆ. ಹಾಗಿದ್ದಾಗ ಏನು ಕೊಡ್ಬಾರ್ದು. 1000 ರೂಪಾಯಿ ಇದ್ದಾಗ ಕೊಡೋಣ ಬಿಡು. 500 ರೂಪಾಯಿನ ತಗೊಂಡ್ಬಿಡು ತಗೋ. ತಪ್ಪು ವನಜ, ರಾಖಿ ಕಟ್ಟಿದ್ದಕ್ಕೆ ಕೊಟ್ಟ ದುಡ್ಡು ವಾಪಸ್ ತಗೋಬಾರ್ದು. ನೆಕ್ಸ್ಟ್ ಇಯರ್ 1000 ಕೊಡ್ತೀನಿ ಬಿಡು. ಹಾಗಾದ್ರೆ ಸರಿ ಬಿಡು. ನಿಮ್ಮ ಅಣ್ಣ ಕೊಟ್ಟಿರೋ 500 ರೂಪಾಯಿನ ಹುಷಾರಾಗಿ ಇಟ್ಕೊಳಮ್ಮ. ಬರ್ತೀನಣ್ಣ. ಆಗ್ಲಮ್ಮ, ಬರ್ತೀನ. ಬುದ್ಧಿ ಇದೆಯಾ ನಿನ್ಗೆ? ಕಷ್ಟಪಟ್ಟು ಸಂಪಾದನೆ ಮಾಡಿರೋ 500 ರೂಪಾಯಿನ ಹಾಗೆ ದಾನ ಮಾಡೋದಕ್ಕೆ ಹೇಗಾದ್ರೂ ಮನ್ಸ್ ಬಂತೋ? ಅದು ದಾನ ಅಲ್ಲ ವನಜ. ದಾನ ಅಲ್ದಿದ್ರೆ ಧರ್ಮನಾ? ಹೌದು, ಧರ್ಮನೇ. ರಾಖಿ ಕಟ್ಟಿರೋ ತಂಗಿಗೆ ಹೀಗ್ ದುಡ್ಡು ಕೊಡೋದು ಅಣ್ಣ ಆಗಿ ನನ್ ಧರ್ಮನೇ. ಅಬ್ಬಾ, ಸೆಂಟಿಮೆಂಟ್ ಡೈಲಾಗ್ ಏನು ಕಡಿಮೆ ಇಲ್ಲ. ಡೈಲಾಗ್ ನಿಲ್ಸಿ ಹೋಗ್ ಡ್ಯೂಟಿ ಮಾಡು. ಹೋಗ್ತಾ ಇದ್ರೆ ನೀನ್ ಸುಮ್ನಿರ್ತೀಯಾ? ಸರಿ, ಹೊರಡ್ತಿದ್ದೀನಿ. ಇಲ್ಲೋಡು, ಈಗ ನೀನ್ ಕೊಟ್ಟಿರೋ 500 ರೂಪಾಯಿಗೆ ಇನ್ನೊಂದ್ 500 ರೂಪಾಯಿ ತಂದ್ರೇನೆ ಈ ಮನೆಗೆ ಎಂಟ್ರಿ. ಇಲ್ದಿದ್ರೆ ಹಾಳಾಗ್ ಹೋಗು. ನೀನ್ ಬದ್ಲಾಗಲ್ಲ. ನೀನು ಆಗಲ್ಲ. ನೀನ್ ದಾನ ಮಾಡಿರೋ 500 ರೂಪಾಯಿನ ಬಡ್ಡಿ ಸಮೇತ ಹೇಗ್ ವಸೂಲಿ ಮಾಡ್ತೀನಿ ಅಂತ ನೋಡ್ತಾ ಇರು. ನೀನ್ ಕಳಿಸಿರೋ ಬಂಗಾರದ ಗೊಂಬೆ ವಿಡಿಯೋ ಸಾಂಗ್ನ ನಮ್ ಬಾಸಿಗೆ ಕಳಿಸಿದ್ದೆ. ಆ ಹಾಡ್ ನೋಡಿ ಫುಲ್ ಶೇಕ್ ಆಗಿದ್ದಾರೆ ನಮ್ ಬಾಸ್. ಆದಷ್ಟು ಬೇಗ ಆ ಹುಡುಗಿ ಸಿಗ್ಬೇಕು ಅಂದ್ರು. ಮಾಮೂಲಾಗಿದ್ರೆ ಇಷ್ಟೊತ್ತಿಗೆ ಬಾಸ್ ಹತ್ರ ಕಳಿಸ್ತಿದ್ದೆ. ಆದ್ರೆ ಆ ಹುಡುಗಿ ಇಷ್ಟಪಟ್ಟು ಬರ್ಬೇಕು ಅಂತ ಬಾಸ್ ಕಂಡೀಷನ್ ಹಾಕಿದ್ದಾರೆ. ಅದಕ್ಕೆ ಸ್ವಲ್ಪ ಲೇಟ್ ಆಗ್ತಿದೆ. ಆ ಹುಡುಗಿಗೆ ಎಷ್ಟು ದುಡ್ಡಿನಾಸೆ ತೋರಿಸಿದ್ರು ಇಷ್ಟಪಟ್ಟು ಬರೋದಕ್ಕೆ ಸಾಧ್ಯ ಇಲ್ಲ. ಮತ್ತೆ ಹೇಗ್ ಕರ್ಸೋದು? ಅದಕ್ಕೂ ಒಂದು ಪ್ಲಾನ್ ಮಾಡಿದೀನಿ. ನಾನ್ ತುಂಬಾ ಒಳ್ಳೆಯವನು, ಅವ್ರಿಗೆ ನಾನು ಒಳ್ಳೇದ್ ಮಾಡೋ ಹಾಗೆ ಗಂಡ ಹೆಂಡ್ತಿನ ನಂಬಿಸಿದೀನಿ. ಅವ್ರು ಚೆನ್ನಾಗಿ ನಂಬಿದ್ಮೇಲೆ ಆ ಹುಡುಗಿನ ಹೇಗ್ ದಾರಿಗೆ ತರಬೇಕೋ ಹಾಗ್ ದಾರಿಗೆ ತರ್ತೀನಿ. ಬಾಸ್ ಹತ್ರ ಕಳಿಸ್ತೀನಿ. ಆದಷ್ಟು ಬೇಗ ಆಗೋ ತರ ನೋಡು. ಹಾಗೆ ಬಾಸ್ನ ಕೂಡ. ಕೃಷ್ಣ, ಮಾವ ಬೇಗ ಹುಷಾರಾಗೋ ಹಾಗೆ ಅವ್ರು ಎದ್ದು ಓಡಾಡೋ ಹಾಗೆ ಮಾಡೋದು ನನ್ ಕರ್ತವ್ಯ ಅನ್ಕೊಂಡಿದೀನಿ. ಹೀಗೆ ಕೈ ಕಾಲ್ ಬಿದ್ದು ಮಂಚ ಹಿಡಿದಿರೋ ನಮ್ಮ ಮಾವನ್ಗೆ ಆಯುರ್ವೇದ ಚಿಕಿತ್ಸೆ ಚೆನ್ನಾಗಿ ಕೆಲಸ ಮಾಡುತ್ತೆ ಅನ್ನೋದು ನನ್ನ ನಂಬಿಕೆ. ನಮ್ಮೂರಲ್ಲಿ ಆ ಕಾಲದಿಂದ ಆಯುರ್ವೇದ ವೈದ್ಯರು ಅಂದ್ರೆ ಶಿವಯ್ಯ ಅವರು, ಶೇಷಯ್ಯ ಅವರು. ಇವರಿಬ್ರು ತುಂಬಾ ಜನರಿಗೆ ಚಿಕಿತ್ಸೆ ಮಾಡಿ ಗುಣ ಮಾಡಿದ್ದಾರೆ.
ಆದ್ರೆ ಮಾವನ್ನ ನಮ್ಮೂರು ಕರ್ಕೊಂಡು ಹೋಗಿ ಚಿಕಿತ್ಸೆ ಮಾಡಿಸೋ ಪರಿಸ್ಥಿತಿ ಆಗ್ಲಿ, ಆ ವೈದ್ಯರನ್ನ ಇಲ್ಲಿಗೆ ಕರೆಸಿ ಚಿಕಿತ್ಸೆ ಮಾಡೋ ಪರಿಸ್ಥಿತಿ ಆಗ್ಲಿ ಈಗ ಮಾಡಕ್ಕಾಗಲ್ಲ. ಅದಕ್ಕೆ ನಾನೇ ಮಾವನ್ಗೆ ಚಿಕಿತ್ಸೆ ಕೊಡೋಣ ಅನ್ಕೊಂಡಿದೀನಿ. ಸತ್ಯ ಅಣ್ಣನ ಹತ್ರ ಆ ಚಿಕಿತ್ಸೆಗೆ ಸಂಬಂಧಪಟ್ಟಿರೋ, ಆ ಎಣ್ಣೆಗೆ ಸಂಬಂಧಪಟ್ಟಿರೋ ಎಲ್ಲಾ ವಿಷಯ ತಿಳ್ಕೊಂಡಿದೀನಿ. ಇವತ್ತು ಪಂಚಮಿ ಸೋಮವಾರ, ಒಳ್ಳೆ ದಿನ. ಅದಕ್ಕೆ ಚಿಕಿತ್ಸೆ ಶುರು ಮಾಡೋಣ ಅನ್ಕೊಂಡಿದೀನಿ. ನಾನ್ ಹೀಗ್ ಯಾರಿಗೂ ಹೇಳ್ದೆ ಆ ಮನೆಗ್ ಹೋಗಿ ಚಿಕಿತ್ಸೆ ಮಾಡ್ತೀನಿ ಅನ್ನೋ ವಿಷಯ ಅಕ್ಕೆಲ್ಲವ್ರಿಗೆ ಹೇಳಿದ್ರೆ ತುಂಬಾ ಹೆದರ್ತಾರೆ. ಅಕಸ್ಮಾತ್ ನಾನ್ ಸಿಕ್ಬಿದ್ರೆ ನನ್ನ ನೋಡ್ತಿದ್ದ ಹಾಗೆ ಅತ್ತೆ ಏನಂತಾರೋ, ಐಶ್ವರ್ಯ ಅಕ್ಕ ಏನ್ ಮಾಡ್ತಾಳೋ ಅಂತ ಅಖಿಲವರು ತುಂಬಾ ಭಯ ಪಡ್ತಾರೆ. ನಮಸ್ತೆ ಮೇಡಮ್. ನಮಸ್ತೆ ಅಮ್ಮ. ನೀವು? ನನ್ನ ಹೆಸರು ನೀಲವೇಣಿ ಅಂತ, ಆಯುರ್ವೇದ ಡಾಕ್ಟರ್. ನಿಮ್ ಕಂಪನಿಯಲ್ಲಿ ಕೆಲಸ ಮಾಡ್ತಿರೋ ರಾಘವಯ್ಯ ಅವರು ಚಿಕ್ಕ ಮಗಳು ನಾನು. ನಿಜ ಅಂದ್ರೆ ಇವತ್ತು ನಾನು ಡಾಕ್ಟರ್ ಆಗಿ ನಿಮ್ ಮುಂದೆ ನಿಂತಿದ್ದೀನಿ ಅಂದ್ರೆ ಅದಕ್ಕೆ ಕಾರಣ ವರ್ಮಾ ಸರ್. ನಾನ್ ಸ್ಕೂಲಲ್ಲಿ ಫಸ್ಟ್ ಬಂದ್ರೂನು ನಮ್ ಆರ್ಥಿಕ ಸಮಸ್ಯೆಯಿಂದ ನಮ್ಮಪ್ಪ ನನ್ನ ಸ್ಟಡೀಸ್ನ ನಿಲ್ಲಿಸಿ ಫ್ಯಾಕ್ಟ್ರಿಗೆ ಕೆಲ್ಸಕ್ಕೆ ಕರ್ಕೊಂಡು ಹೋದ್ರು. ಅಲ್ಲಿ ಆನಂದ್ ವರ್ಮಾ ಸರ್ ನನ್ನ ಬಗ್ಗೆ ತಿಳ್ಕೊಂಡು ನನ್ ಓದಕ್ ಬೇಕಾಗಿರೋ ಖರ್ಚಿನ ಪೂರ್ತಿ ತಾನೇ ನೋಡ್ಕೋತೀನಿ ಅಂತ ಹೇಳಿ ನನ್ನ ಓದಿಸಿದ್ರು. ಅವರು ದುಡ್ಡಿನ ಸಹಾಯ ಮಾಡ್ಲಿಲ್ಲ ಅಂದಿದ್ರೆ ನಾನಿವತ್ತು ಡಾಕ್ಟರ್ ಆಗ್ತಾನೆ ಇರ್ಲಿಲ್ಲ. ಅವ್ರ ಆರೋಗ್ಯ ಚೆನ್ನಾಗಿಲ್ಲ ಅಂತ ಹಾಸಿಗೆ ಹಿಡ್ದಿದ್ದಾರೆ ಅಂತ ನಮ್ಮಪ್ಪ ಹೇಳಿದ್ರು. ಎಷ್ಟೋ ಜನರಿಗೆ ಎಷ್ಟೋ ರೀತಿಯಲ್ಲಿ ಸಹಾಯ ಮಾಡಿರೋ ದೇವ್ರಂತ ಮನುಷ್ಯನ್ಗೆ ಹೀಗಾಯ್ತಲ್ಲ ಅಂತ ನಂಗೆ ತುಂಬಾ ಬೇಜಾರಾಯ್ತು. ಅವ್ರಿಗೆ ಚಿಕಿತ್ಸೆ ಮಾಡಿ ಅವರು ಎದ್ದು ಓಡಾಡೋ ಹಾಗಾಗದ್ರೆ ನನ್ ಜೀವನ, ನನ್ ಓದು ಸಾರ್ಥಕ ಆಗತ್ತೆ ಅನ್ಸ್ತು. ಅದಕ್ಕೆ ಆನಂದ್ ವರ್ಮಾ ಸರ್ಗೆ ಟ್ರೀಟ್ಮೆಂಟ್ ಮಾಡೋಣ ಅಂತ ಇಲ್ಲಿಗೆ ಬಂದೆ. ನೀವು ಪರ್ಮಿಷನ್ ಕೊಟ್ರೆ ಅವ್ರಿಗೆ ಟ್ರೀಟ್ಮೆಂಟ್ ಶುರು ಮಾಡ್ತೀನಿ. ಅಂದ್ರೆ ಈಗ ಅವರಿಗೆ ಅಲೋಪತಿ ಟ್ರೀಟ್ಮೆಂಟ್ ಕೊಡ್ತಿದೀವಮ್ಮ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಡಾಕ್ಟರ್ಸ್ ಹತ್ರ ಮಾತಾಡೋದು, ಆ ಟ್ಯಾಬ್ಲೆಟ್ಸ್ ಕೊಡೋದು, ಅದನ್ನೆಲ್ಲ ನನ್ನ ಸೊಸೆ ಐಶ್ವರ್ಯ ನೋಡ್ಕೋತಾಳೆ. ಸದ್ಯಕ್ಕೆ ಅವಳು ತವ್ರ ಮನೆಗೆ ಹೋಗಿದ್ದಾಳೆ. ಸದ್ಯ ಐಶ್ವರ್ಯ ಕೈಲಿ ಇಲ್ದೇ ಇರೋದು ಒಂದ್ ರೀತಿಯಲ್ಲಿ ನಂಗೆ ಅದೃಷ್ಟನೇ. ಒಂದ್ಸಲ ನಮ್ಮ ಐಶ್ವರ್ಯಂಗ್ ಫೋನ್ ಮಾಡಿ ಈ ಆಯುರ್ವೇದ ಟ್ರೀಟ್ಮೆಂಟ್ ಬಗ್ಗೆ ಹೇಳಿ ಅವಳು ಏನ್ ಹೇಳ್ತಾಳೋ ಕೇಳ್ತೀನಿ. ಕಾಫಿ ಟೇಸ್ಟು ಕಾಫಿ ಪುಡಿಲಿರುತ್ತಾ, ಹಾಕೋ ಸಕ್ಕರೆಲಿರುತ್ತಾ, ಹಾಲಲ್ಲಿರುತ್ತಾ ಅಂತ ನನಗಿಷ್ಟು ದಿನ ಒಂದು ಡೌಟ್ ಇರ್ತಿತ್ತು. ಇವತ್ತಿಗೆ ಆ ಡೌಟು ಕ್ಲಿಯರ್ ಆಯ್ತು. ಹೇಗ್ ಕ್ಲಿಯರ್ ಆಯ್ತು? ಕಾಫಿ ಟೇಸ್ಟ್ ಅನ್ನೋದು ಆ ಮೂರರಲ್ಲೂ ಇರೋದಿಲ್ಲ, ಮಾಡೋರ್ ಕೈಯಲ್ಲಿರುತ್ತೆ ಅಂತ ಗೊತ್ತಾಯ್ತು. ಈಗೀಗ ನೀವು ಸುಮ್ನೆ ನನ್ನ ತುಂಬಾ ಹೊಗಳ್ತಿದ್ದೀರಾ. ಸುಮ್ನೆ ಏನ್ ಹೊಗಳ್ತಾ ಇಲ್ಲ, ಕಾರಣ ಇರೋದಿಕ್ಕೆ ಹೊಗಳ್ತಾ ಇರೋದು.
ಕಾಫಿ ಇಷ್ಟು ಸಖತ್ತಾಗಿ ಮಾಡಿರೋದಕ್ಕೆ ಹೊಗಳ್ತಾ ಇರೋದು. ರೈಡ್ ಬುಕ್ ಆಯ್ತು, ನಾನು ಹೊರಡ್ತೀನಿ. ಬಾಯ್. ಹಲೋ ಸರ್. ಹಾ, ಎಲ್ಲಿದ್ದೀರಾ ಸರ್? ಹಾ, 2 minutes ಅಲ್ಲಿ ಬರ್ತೀನಿ ಸರ್. ಅತ್ತೆ, ನೋಡಿದ್ರಾ ಕೈ ಕಾಲು ಹೇಗೆ ಆಡಿಸ್ತಿದ್ದಾರೆ ಅಂತ? ಆಯುರ್ವೇದ ಟ್ರೀಟ್ಮೆಂಟಿಂದ ಉಪಯೋಗ ಆಗತ್ತೆ ಅನ್ಸತ್ತೆ. ಹೌದಮ್ಮ, ನನಗೂ ಹಾಗೆ ಅನ್ನಿಸ್ತಿದೆ. ಟ್ರೀಟ್ಮೆಂಟ್ ಪೂರ್ತಿ ಆಗೋದ್ರಲ್ಲಿ ಖಂಡಿತ ಇವರಲ್ಲಿ ಚೇಂಜ್ ಕಾಣಿಸತ್ತೆ ಅನ್ನಿಸ್ತಿದೆ. ನಮ್ಮ ಮೇಲೆ ದಯೆ ತೋರಿಸಿ ಆ ಹುಡುಗಿನ ಆ ದೇವ್ರೇ ನಮ್ಮ ಹತ್ರ ಕಳ್ಸಿರೋ ಹಾಗಿದೆ. ಹೌದತ್ತೆ, ಎಲ್ಲ ದೇವ್ರ ದಯೆ. ಆ ಟ್ಯಾಬ್ಲೆಟ್ಸ್ ಕೊಡಮ್ಮ. ಹಾ, ಆಯ್ತು ಅತ್ತೆ. ಅತ್ತೆ, ಮಾವ ಆಯುರ್ವೇದ ಟ್ರೀಟ್ಮೆಂಟ್ಗೆ ರೆಸ್ಪಾಂಡ್ ಮಾಡ್ತಿದಾರಲ್ಲ, ಇನ್ನೂ ಆ ಟ್ಯಾಬ್ಲೆಟ್ಸ್ ಕೊಡ್ಬೇಕು ಅಂತೀರಾ? ಕೊಡ್ಬೇಕಮ್ಮ, ತಪ್ಪದೆ ಕೊಡ್ಬೇಕು. ಏನ್ ಕೃಷ್ಣ ಇದು? ಯಾಕೆ ಕೃಷ್ಣ ನಮ್ಮ ಮೇಲೆ ನಿನಗಿಷ್ಟು ಕೋಪ ಬಂದಿದೆ? ಖುಷಿಯಾಗಿ ನಗ್ನಗ್ತಾ ತಿರುಗ್ತಿದ್ ಮನುಷ್ಯನ ಇದ್ದಕ್ಕಿದ್ದ ಹಾಗೆ ಹೀಗೆ ಹಾಸಿಗೆ ಹಿಡಿಯೋಗ್ ಮಾಡಿದ್ಯಲ್ಲ. ಅವ್ರು ಹೀಗೆ ಹಾಸಿಗೆ ಹಿಡ್ದಿರೋದನ್ನ ನನ್ ಕೈಲಿ ನೋಡಕ್ಕಾಗ್ತಿಲ್ಲ ಕೃಷ್ಣ, ನೋಡಕ್ಕಾಗ್ತಿಲ್ಲ. ಗುಣ ಆಗ್ಬೇಕು, ಅವರು ಆದಷ್ಟು ಬೇಗ ಗುಣ ಆಗ್ಬೇಕು. ಅವ್ರಿಗೆ ಪೂರ್ತಿಯಾಗಿ ಗುಣ ಆಗಿ ಮೊದ್ಲಿನ ಹಾಗೆ ನಗ್ನಗ್ತಾ ಇರೋ ಹಾಗೆ ಮಾಡೋದು ನಿನ್ನ ಜವಾಬ್ದಾರಿ. ಹೌದು, ಅವರು ಸರಿ ಆಗೋ ಹಾಗೆ ಮಾಡೋದು ಖಂಡಿತ ನಿನ್ನ ಜವಾಬ್ದಾರಿ ಕೃಷ್ಣ. ಯಾಕೆಂದ್ರೆ ನಿನ್ನ ಭಕ್ತಿ ಆಗಿರೋ ಶ್ಯಾಮ ಇಂದಾನೆ ಅವರಿಗೆ ಈ ಪರಿಸ್ಥಿತಿ ಬಂದಿದ್ದು. ಅಲ್ಲ, ನಿನ್ನ ಭಕ್ತೆಗೆ ಇಂಥ ಬುದ್ಧಿ ಹೇಗ್ ಬಂತು ಕೃಷ್ಣ? ನನ್ ಗಂಡನ್ನ ಈ ರೀತಿ ಹಾಸಿಗೆ ಹಿಡಿಯೋ ಹಾಗೆ ಮಾಡಿದ್ಲು. ನನ್ ಮಗನ್ನ ನನ್ನಿಂದ ದೂರ ಮಾಡಿ ಏನ್ ಮಾಡ್ಬೇಕು ಅನ್ಕೊಂಡಿದ್ದಾಳೆ ನಿನ್ ಭಕ್ತೆ? ಬೇಡ ಬಿಡು, ಅದೆಲ್ಲ ನನಗ್ ಬೇಕಾಗಿಲ್ಲ. ಈಗ ತುಳಸಿ ಹಾಡು ಹೇಳ್ಕೊಡೋದ್ರಲ್ಲಿ ಮುಳುಗಿದಾಳೆ. ನಿಧಾನವಾಗಿ ಆ ಫೋನ್ ತಗೊಂಡು ಅದ್ರಲ್ಲಿ ಏನಿದೆ ನೋಡ್ಬೇಕು. ಆದ್ರೆ ಹೇಗೆ? ಎಸ್, ನನ್ನ ಫೋನ್ ಚಾರ್ಜ್ ಮುಗ್ದೋಗಿದೆ ಅಂತ ಹೇಳಿ ಅವಳ ಫೋನ್ನ ಇಸ್ಕೋಬೇಕು. ಎಕ್ಸ್ಕ್ಯೂಸ್ ಮೀ, ಏನ್ ಹೇಳಿ? ನನ್ನ ಫೋನಲ್ಲಿ ಚಾರ್ಜ್ ಮುಗ್ದೋಗಿದೆ, ಅರ್ಜೆಂಟಾಗಿ ಒಂದು ಫೋನ್ ಕಾಲ್ ಮಾಡಬೇಕು. ನಿಮ್ ಫೋನ್ ಕೊಡ್ತೀರಾ? ಕೊಡ್ತೀನಿ, ಒಂದ್ ನಿಮಿಷ ಇರಿ. ನೀವು ಕೂತ್ಕೊಳ್ಳಿ.
ಸಂಗೀತ ಹೇಳ್ಕೊಡ್ತಿದ್ದೀರಲ್ವಾ, ಫೋನ್ ಎಲ್ಲಿದೆ ಹೇಳಿ, ನಾನ್ ತರ್ತೀನಿ. ಅಲ್ಲಿ ನೋಡಿ ಚಾರ್ಜ್ ಹಾಕಿದೀನಿ, ತಗೊಳ್ಳಿ. ಸರಿ. ಪಲ್ಲವಿ, ಇದಕ್ಕೂ ಮೊದಲು ನಾವು ಟ್ಯಾಬ್ಲೆಟ್ಸ್ ಕೊಡೋವಾಗ ಮಾವನ್ ಕೈ ಕಾಲೆಲ್ಲ ಆಡ್ತಾ ಇತ್ತಲ್ವಾ? ಹೌದು, ಆದ್ರೆ ಈಗ ನೋಡಿ ಹೇಗೆ ಐಡಲ್ ಆಗಿದೆ ಅಂತ. ಏನ್ರಿ? ಅಯ್ಯೋ, ಅಯ್ಯೋಯ್ಯೋ, ಕೈ ಕಾಲೆಲ್ಲ ತುಂಬಾ ಬಿಗ್ದು ಹೋದಾಗಿದೆ ಅತ್ತೆ. ಆಯುರ್ವೇದಿಕ್ ಟ್ರೀಟ್ಮೆಂಟ್ ಮಾಡೋವಾಗ ಕೈ ಕಾಲೆಲ್ಲ ಚೆನ್ನಾಗಿ ಮೂವ್ ಆಗ್ತಾ ಇತ್ತು. ನಾವು ಟ್ಯಾಬ್ಲೆಟ್ ಕೊಟ್ಮೇಲೆ ಈ ತರ ಗಟ್ಟಿ ಆಗಿದೆ. ಈ ಟ್ಯಾಬ್ಲೆಟ್ ಮಾವಂಗೆ ಸರಿ ಆಗ್ತಿಲ್ವೋ ಅಥವಾ ಈ ಟ್ಯಾಬ್ಲೆಟ್ ಸೈಡ್ ಎಫೆಕ್ಟ್ ಇಂದ ಮಾವಂಗೆ ಈ ತರ ಆಗ್ತಿದ್ಯೋ ಗೊತ್ತಾಗ್ತಿಲ್ಲ ಅತ್ತೆ. ನನ್ಗೂ ಅದೇ ಅರ್ಥ ಆಗ್ತಿಲ್ಲಮ್ಮ. ನಾಳೆ ಒಂದ್ಸಾರಿ ನಮ್ ಡಾಕ್ಟರ್ಗೆ ಫೋನ್ ಮಾಡಿ ಕೇಳೋಣ. ನಮ್ ಡಾಕ್ಟರ್ ಈಗ ಇಂಡಿಯಾದಲ್ಲಿ ಇಲ್ಲ ಅತ್ತೆ, ಏನೋ ಸೆಮಿನಾರ್ ಅಂತ ಫಾರಿನ್ಗೆ ಹೋಗಿದ್ದಾರೆ. ನೆಕ್ಸ್ಟ್ ಮಂಡೇವರೆಗೂ ಡಾಕ್ಟರ್ ಬರಲ್ಲ. ಮತ್ತೆ ಈಗೇನ್ ಮಾಡೋದು? ಒಂದ್ ಕೆಲ್ಸ ಮಾಡೋಣ ಅತ್ತೆ. ಏನು? ನಾಳೆ ಆಯುರ್ವೇದ ಡಾಕ್ಟರ್ ನೀಲವೇಣಿ ಅವ್ರು ಬರ್ತಾರಲ್ವಾ, ಅವ್ರಿಗೆ ಟ್ಯಾಬ್ಲೆಟ್ಸ್ ನ ತೋರ್ಸೋಣ. ಅವರು ಆಯುರ್ವೇದಿಕ್ ಡಾಕ್ಟರ್, ಇದು ಅಲೋಪತಿ ಟ್ಯಾಬ್ಲೆಟ್ಸ್ ಅಲ್ವಾ, ಅವ್ರಿಗೇನ್ ಗೊತ್ತಾಗತ್ತೆ? ಗೊತ್ತಾಗತ್ತೆ ಅತ್ತೆ. ನಮ್ಮ ಅಕ್ಕನ ಬಗ್ಗೆ ನಿಮಗ್ ಗೊತ್ತಲ್ವಾ? ಏನಾದ್ರೂ ಮಾಡಿ ಬೇರೆಯವ್ರ ಹತ್ರ ದುಡ್ಡು ಕೀಳೋದು ಅವಳ ವೀಕ್ನೆಸ್. ಇಂಥದ್ದೆಲ್ಲ ನನ್ನ ಭಾವಂಗೆ ಇಷ್ಟನೇ ಆಗಲ್ಲ. ಆದ್ರೆ ನಮ್ಮ ಅಕ್ಕಂಗೇನು ಹೇಳಕ್ಕಾಗದೆ ಸುಮ್ಮನೆ ಇದ್ದಾರೆ. ನೀವು ಬಂದಿರೋ 10 ದಿವಸಕ್ಕೆ ಒಂದ್ 200 ರೂಪಾಯಿಗಿಂತ ಕರೆಂಟ್ ಬಿಲ್ ಹೆಚ್ಚೇನ್ ಬರಲ್ಲ. ತಗೊಳ್ಳಿ, ಮಿಕ್ಕಿರೋ 800 ರೂಪಾಯಿ. ಪರವಾಗಿಲ್ಲ ಬ್ರದರ್, ಇಟ್ಕೊಳ್ಳಿ. ನೀವ್ಯಾಕೆ ಕೊಡ್ಬೇಕು? ನಿಮ್ ಹತ್ರ ನಾನು ಒಳ್ಳೆಯವನಾಗ್ಬೇಕು ಅಂದ್ರೆ ಇಂಥದ್ದೆಲ್ಲ ಮಾಡ್ಬೇಕು. ನಮ್ಮ ಅಕ್ಕನ ಹತ್ರ ನಾನು ಹೇಗಾದ್ರೂ ಮಾಡಿ ಇಸ್ಕೋತೀನಿ. ಮೊದ್ಲು ನೀವು 800 ರೂಪಾಯಿನ ತಗೊಳ್ಳಿ. ಇನ್ಯಾವತ್ತಾದ್ರೂ ನಮ್ಮ ಅಕ್ಕ ನಿಮ್ ಹತ್ರ ದುಡ್ಡು ಜಾಸ್ತಿ ತಗೊಂಡ್ರೆ ಏನು ಅನ್ಕೊಳ್ದೆ ನನಗೆ ಹೇಳಿ. ನಿಮ್ ದುಡ್ಡನ್ನ ನಿಮಗೆ ವಾಪಸ್ ತಲುಪ ಹೋಗಿ ನಾನ್ ಮಾಡ್ತೀನಿ. ಬರ್ತೀನಿ ಬ್ರದರ್. ಅಂತ ಬಜಾರಿ ಅಕ್ಕಂಗೆ ಇಂಥ ಒಳ್ಳೆ ತಮ್ಮ ಇದಾನಲ್ಲ. ಹೌದ್ರಿ, ಇವ್ರು ತುಂಬಾ ಒಳ್ಳೆಯವ್ರು ಅನ್ಸತ್ತೆ. ನೀವೀಗ ಅನ್ಕೊಳ್ಳೋದೇ ನನಗ್ ಬೇಗ ಕ್ಯಾರಿಯರ್ ರೆಡಿ ಮಾಡು, ನಾನು ಬೇಗ ಹೊರಡ್ಬೇಕು. ಒಂದ್ 2 ನಿಮಿಷ. ಓಕೆ. ಏನಂದ್ರೆ? ತಗೊಳ್ಳಿ, ನಿಮ್ಗೆ ಲಂಚ್. ಥ್ಯಾಂಕ್ ಯು. ಯಾಕೆ ಹಾಗೆ ಟೆನ್ಷನ್ ಅಲ್ಲಿ ಇದೆಯಾ? ಟೆನ್ಷನ್ ಅಂದ್ರೆ ಅದೇ ನಿಮ್ಗೆ ಲೇಟ್ ಆಗತ್ತೇನೋ ಅಂತ. ಒಂದ್ 5 ನಿಮಿಷ ಲೇಟ್ ಆದ್ರೆ ಊರ್ ಮುಳುಗೋಗತ್ತಾ ಹೇಳು? ನೀವೇನಾದ್ರೂ ಆ ಫೋನ್ ನೋಡಿದಿದ್ರೆ ನನ್ ಕತೆ ಮುಗ್ದು ಹೋಗ್ತಿತ್ತು. ಸರಿ, ನಾನು ಹೊರಡ್ತೀನಿ. ನಿನ್ ಮುಂದೆ ಬರ್ತೀಯಾ? ಹಾ, ಬರ್ತೀನಿ. ಬಾ.
ಅಬ್ಬಾ ಕಾಪಾಡ್ದೆ ಕೃಷ್ಣ. ಈಗ ಅಕ್ಕಂಗೆ ಫೋನ್ ಮಾಡ್ಬೇಕು. ಹಲೋ. ಹಲೋ. ನಮಸ್ತೆ ಡಾಕ್ಟರ್. ನಮಸ್ತೆ ಮೇಡಮ್. ಸಾರಿ, ಆಗ್ಲೇ ನೀವು ಫೋನ್ ಮಾಡಿದಾಗ ನಾನು ಸ್ವಲ್ಪ ಬ್ಯುಸಿ ಇದ್ದೆ, ಪಿಕ್ ಮಾಡೋಕ್ಕಾಗಿಲ್ಲ. ಪರವಾಗಿಲ್ಲ ಡಾಕ್ಟರ್. ಇವತ್ತು ನಾವು ದೇವಸ್ಥಾನಕ್ಕೆ ಹೋಗ್ಬೇಕು ಅನ್ಕೊಂಡಿದೀವಿ. ದೇವಸ್ಥಾನನ 12 ಗಂಟೆಗೆ ಕ್ಲೋಸ್ ಮಾಡ್ತಾರಂತೆ. ಇವತ್ತೊಂದಿನ ಸ್ವಲ್ಪ 1 ಗಂಟೆ ಮೊದಲು ಬರೋಕ್ಕಾಗತ್ತಾ? ಸರಿ ಮೇಡಮ್, ಬರ್ತೀನಿ. ಈಗ್ಲೇ ಹೊರಟು ಬಂದ್ಬಿಡ್ತೀನಿ. ಥ್ಯಾಂಕ್ ಯು ಡಾಕ್ಟರ್. ಥ್ಯಾಂಕ್ ಯು ವೆರಿ ಮಚ್. ಇಟ್ಸ್ ಓಕೆ. ನಮ್ಮಲ್ಲಿ ಥ್ಯಾಂಕ್ಸ್ ಯಾಕೆ? ನಮ್ಮಲ್ಲ ಅಂದ್ರೆ ಡಾಕ್ಟರ್ ಪೇಷಂಟ್ನ ತನ್ನ ಫ್ಯಾಮಿಲಿ ಹಾಗೆ ನೋಡ್ಕೋಬೇಕು ಅಂತಾರೆ. ಅದಕ್ಕೆ ನಮ್ಮಲ್ಲಿ ಯಾಕೆ ಅಂದಿದ್ದು. ನಿಮ್ ಥರ ಡಾಕ್ಟರ್ಸ್ ತುಂಬಾ ಕಡಿಮೆ ಜನ ಇರ್ತಾರೆ. ಓಕೆ, ಇಡ್ತೀನಿ. ಬಾಯ್. ಬಾಯ್. ನನ್ ನೋವು ಅವಳಿಗೀಗ ಅರ್ಥ ಆಗಲ್ಲ. ನಾಳೆ ಅವಳು ಕೂಡ ನವಮಾಸಗಳ ಹೊತ್ತು ಒಬ್ಬ ಮಗನ್ನ ಹೆತ್ರೆ ಆ ಮಗ ಹೆಂಡತಿಗೋಸ್ಕರ ಅವಳನ್ನ ಬಿಟ್ಟು ಹೊರಟೋಗ್ತಾನಲ್ಲ, ಆಗ ಅವಳಿಗೆ ಗೊತ್ತಾಗತ್ತೆ ನನ್ ನೋವು. ಅತ್ತೆ, ನೀವ್ ಹೀಗೆಲ್ಲ ಮಾತಾಡ್ಬೇಡಿ. ಅಮ್ಮನ್ ಥರ ಇರೋ ನಿಮ್ಮಿಂದ ಈ ರೀತಿ ಮಾತುಗಳು ಬರಬಾರ್ದು. ನಾನೇನ್ ಬೇಕು ಅಂತ ಹೀಗ್ ಮಾತಾಡ್ತಿಲ್ಲಮ್ಮ. ತನ್ನ ಹೊಟ್ಟೆಲ್ ಬೆಂಕಿ ಬಿದ್ದಿದೆ, ಅದಕ್ಕೆ ಹೀಗ್ ಮಾತಾಡ್ತಿದ್ದೀನಿ. ನನ್ಗರ್ಥ ಆಗತ್ತೆ ಅತ್ತೆ. ನಿಮ್ ನೋವು ದೂರ ಆಗಿ ಎಲ್ರೂ ಒಟ್ಟಿಗೆ ಇರೋ ದಿನ ಆದಷ್ಟು ಬೇಗ ಬರತ್ತೆ. ಆ ಕೃಷ್ಣನೇ ಮತ್ತೆ ನಮ್ಮನ್ನ ಒಂದ್ ಮಾಡ್ತಾನೆ. ಗುಡ್ ಮಾರ್ನಿಂಗ್ ಮೇಡಮ್. ಬಾಮ್ಮ ಬಾ. ನನ್ಗೋಸ್ಕರನೇ ನೀವು ವೇಟ್ ಮಾಡ್ತಿರ್ಬೇಕನ್ಸುತ್ತೆ. ಸಾರಿ ಮೇಡಮ್, ಸ್ವಲ್ಪ ಲೇಟ್ ಆಯ್ತು. ಪರವಾಗಿಲ್ಲಮ್ಮ. ಅಂದ್ರೆ ನೀವು ದೇವಸ್ಥಾನಕ್ಕೆ ಹೋಗ್ಬೇಕು, ಬೇಗ ಬಾ ಅಂದಿದ್ರಿ. ಆದ್ರೆ ಆಟೋ ಸಿಗದೆ ಸ್ವಲ್ಪ ಲೇಟ್ ಆಯ್ತು, ಕ್ಷಮಿಸಿ. ಅಯ್ಯೋ, ಇಷ್ಟು ಚಿಕ್ಕ ವಿಷಯಕ್ಕೆ ಯಾಕಮ್ಮ ಅಷ್ಟು ಫೀಲ್ ಮಾಡ್ಕೋತಿದ್ಯಾ? ಯಾಕಂದ್ರೆ ನನ್ನಿಂದ ನಿಮ್ಗೆ ಯಾವ ವಿಷಯಕ್ಕೆ ತೊಂದರೆ ಆದ್ರೂ, ನನ್ನಿಂದ ನಿಮಗ್ ಸ್ವಲ್ಪ ನೋವಾದ್ರೂ ನಂಗೆ ಬೇಜಾರಾಗತ್ತೆ. ದಯವಿಟ್ಟು ನನ್ನ ಕ್ಷಮಿಸಿ. ಛೆ, ಹಾಗೇನಿಲ್ಲಮ್ಮ. ನಿನ್ನಿಂದ ನಮ್ಗೆ ಯಾವ ತೊಂದ್ರೆನೂ ಇಲ್ಲ, ಯಾವ ನೋವು ಇಲ್ಲ. ನೀವು ಬನ್ನಿ. ಏನ್ ಬೇಕು ಮೇಡಮ್? ಈ ಪ್ರಿಸ್ಕ್ರಿಪ್ಷನ್ ಒಂದ್ಸಲ ನೋಡಿ. ಒಂದ್ ಟ್ಯಾಬ್ಲೆಟ್ ಮಾತ್ರ ಇದೆ ಮೇಡಮ್, ಕೊಡು ಅಂತೀರಾ? ಒಂದ್ ನಿಮಿಷ. ಈ ಟ್ಯಾಬ್ಲೆಟ್ ಪ್ರಿಸ್ಕ್ರಿಪ್ಷನ್ ನಲ್ಲಿರೋ ಟ್ಯಾಬ್ಲೆಟ್ ಒಂದೇನಾ ನೋಡಿ ಹೇಳಿ. ಅಲ್ಲ ಮೇಡಮ್, ಪ್ರಿಸ್ಕ್ರಿಪ್ಷನ್ ಅಲ್ಲಿ ಇರೋದು ಈ ಟ್ಯಾಬ್ಲೆಟ್ ಅಲ್ಲ, ಇದು ಬೇರೆ ಟ್ಯಾಬ್ಲೆಟ್. ನನಗ್ ಗೊತ್ತಿರೋ ಹಾಗೆ ಈ 2 ಟ್ಯಾಬ್ಲೆಟ್ಗೆ ಸಂಬಂಧವೇ ಇಲ್ಲ. ಪ್ರಿಸ್ಕ್ರಿಪ್ಷನ್ ಅಲ್ಲಿರೋ ಟ್ಯಾಬ್ಲೆಟ್ ಕೊಟ್ರೆ ನರ ಸ್ಟ್ರಾಂಗ್ ಆಗುತ್ತೆ, ಆದ್ರೆ ಈ ಟ್ಯಾಬ್ಲೆಟ್ ಕೊಟ್ರೆ ನರ ವೀಕ್ ಆಗ್ಬಿಡುತ್ತೆ. ವೀಕ್ ಆಗ್ಬಿಡುತ್ತಾ? ಹೌದಮ್ಮ, ಕಂಟಿನ್ಯೂಸ್ ಆಗಿ ಈ ಟ್ಯಾಬ್ಲೆಟ್ ಕೊಟ್ರೆ ಕಾಲು ಕೈ ಶಾಶ್ವತವಾಗಿ ಸ್ವಾಧೀನ ಇಲ್ದಂಗಾಗುತ್ತೆ.